ಬಹಳ ಅಪರೂಪವಾಗಿರ್ತಕ್ಕಂಥ ಮಾತನ್ನ ಚಿಂತನೆ ಮಾಡುವುದು ಏನು ಅಂತ ಕೇಳಿದ್ರೆ, ನಮ್ಮ ಬದುಕು ಬಯಕೆಗಳ ಬಲೆ ಅಂತಕ್ಕಂಥ ಮಾತ ಹೇಳ್ತಾದ್ರೆ ಬಂದು, ಈ ಬದುಕು ಬಯಕೆಗಳ ಬಲೆ. ಆಸೆ ಎಂಬ ಮಾಯೆ ಕೈಯೊಳಗೆ ಸಿಕ್ಕು ಈ ಬಲೆಯೊಳಗೆ ಸೇರಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ತಲೆಗಳು. ಬಹಳ ಬಂಧುಗಳೇ ಬಹಳ ಮಾತಾಡ್ತಾರೆ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯಲ್ಲ, ಹೊನ್ನು ಮಾಯ ಎಂಬರು ಹೊನ್ನು ಮಾಯಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯಲ್ಲ, ಮನದ ಆಸೆ ಅಂತಕ್ಕಂಥದ್ದು ಬರೀತಾರೆ ಜ್ಞಾನಿಗಳು. ನಮ್ಮೆಲ್ಲರ ಬದುಕು ಹೇಗಾಗೈತಿ ಅಂತ ಕೇಳಿದ್ರ ಬಯಕೆಗಳ ಬಲೆಯಲ್ಲಿ ಸಿಕ್ಕಾಕೊಂಡ್ ಬಿಟ್ಟದು. ಎಂತ ಬಯಕೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಪರಮಾತ್ಮ ಏನು ಕೊಟ್ಟಾನ ಅದರೊಳಗೆ ಸಂತೃಪ್ತ ಜೀವನ ಮಾಡ್ಬೇಕಂತಕ್ಕಂಥದನ್ನ ನಮಗ ಪುಣ್ಯಾತ್ಮರೇ ಅನಂತ ಋಷಿ ಮುನಿಗಳು ಗಂಟಾಘೋಷವಾಗಿ ಸಾರಿ ಸಾರಿ ಹೇಳಿದ್ರು ಕೂಡ ಮತ್ತೆ ಈ ಮನಸ್ಸು ಅಂತಕ್ಕಂಥದ್ದು, ಬಯಕೆ ಅಂತಕ್ಕಂಥದ್ದು, ಅಪೇಕ್ಷೆ ಅಂತಕ್ಕಂಥದ್ದು, ಅದಕ್ಕೆ ಪುಣ್ಯಾತ್ಮರೇ ಜ್ಞಾನಿ ಬರೀತಾರ. ಏನು ಬರೀತಾನಂತ ಕೇಳಿದ್ರೆ ಪುಣ್ಯಾತ್ಮರೇ, ಬೇಕು ಬೇಡಗಳ ಬಯಕೆಯನ್ನ ಯಾರ ಪುಣ್ಯಾತ್ಮರೇ ತ್ಯಜಿಸುತ್ತಾರ ಅವ ಮಾತ್ರ ಆನಂದದ ಜೀವನವನ್ನು ಸಾಗಿಸಲಿಕ್ಕೆ ಬರುತ್ತದೆ. ಬಹಳ ಶ್ರೀಮಂತಿದ್ದವ ದೊಡ್ಡವಲ್ಲತ್ತ, ಬಹಳ ಶ್ರೀಮಂತಿದ್ದವ ದೊಡ್ಡವಲ್ಲ, ಪುಣ್ಯಾತ್ಮರ ಸಂತೋಷದಿಂದ ಬದುಕನ್ನು ಸಾಗಿಸ್ತಾರ ಅವನು ಜಗತ್ತಿನೊಳಗೆ ದೊಡ್ಡವ ಅಂತಕ್ಕಂಥ ಮಾತು ಬರೀತಾರ. ಸಂತೋಷದ ಬದುಕು ಸಾಗಿಸಬೇಕಾಗಿತ್ತು. ಅದಕ್ಕೆ ನಿಜಗೊಂಡ್ರು ಬರೀತಾರ. ಏನು ಬರೀತಾರ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಂತಕ್ಕಂಥದ್ದು ಪಡ್ಕೋಬೇಕಾಗಿತ್ತಂದ್ರೆ ನಿನ್ನಲ್ಲಿ ಏನ್ ಬೇಕು ಅಂತ ಕೇಳಿದ್ರ ಆನಂದದ ಕಾಲ ಕಳೀಲಿಕ್ಕೆ, ಏಕಾಂತದ ವ್ಯಕ್ತಿ ಆಗಲಿಕ್ಕೆ, ಜನಸಂಘವನ್ನ ತ್ಯಾಗ ಮಾಡ್ಲಿಕ್ಕೆ ಅದಕ್ಕ ನೀನ್ ತಯಾರಾಗಿರ್ಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಇದು ಸಂತ್ಯದ. ನಾವು ಸಂತಿಗೆ ಬಹಳ ಆನಂದದಿಂದ ಬಂದಿದ್ದೀವಿ. ಸಂತಿಗೆ ಬರುವಾಗ ಬಲು ಪ್ರೀತಿ, ಸಂತಿ ಮಾಡಿಕೊಂಡು ಹೋಗಾಗ ಯಾಕ ಚಿಂತಿ, ಏಸ ದಿವಸ ಇಲ್ಲಿ ಇರಬೇಕಂತಿ, ನಾಳೆ ನಮ್ಮ ಜಕಾತಿ ರೊಕ್ಕಕ್ಕೆ ಏನಂತಿ ತಿಳ್ಕೊಂಡು ಹೇಳ್ತಾರೆ ಪುಣ್ಯ. ಅದೇ ಇದು ಸಂತ್ಯದ. ಅದಕ್ಕೆ ಹೇಳ್ಯಾರ ಇದು ಬದುಕು. ಬದುಕು ಹೇಗೈತಿ ಅಂತ ಕೇಳಿದ್ರೆ ಬಯಕೆಗಳ ಬಲಿ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯ. ಅಕ್ಕಮಾದೇವಿ ಬರೀತಾಳ, ತರಣಿಯ ಹುಳ ತನ್ನ ನೂಲನ್ನು ಸುತ್ತಿಕೊಂಡು ಮನ ಬಯಸಿದನ್ನ ಬಯಸಿ ಹೇಗೆ ಸಾಯ್ತದಲ್ಲ ಹಂಗ ಈ ಮನಸ್ಸಂತಕ್ಕಂಥದ್ದು ಕೂಡ ಮನ ಬಯಸಿದನ್ನ ನಾವು ಪಡಿಲಿಕ್ಕೆ ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ತಾ ಇದ್ಲು ಅಂತಕ್ಕಂಥ ಮಾತನ್ನು ಬರೀತಾರೆ. ನಮ್ಮ ಬದುಕು ಎದಕ್ಕೋ ಹಾಳು ಮಾಡ್ಕೊಂಡು ಬಿಟ್ಟಿದ್ವಿ ಪುಣ್ಯಾತ್ಮ. ಪರಮಾತ್ಮ ಕರುಣಿಸಿದಂತ ಬದುಕನ್ನ ಯಾವುದಕ್ಕೆ ಬಳಸಬೇಕು ಅಂತಕ್ಕಂಥದನ್ನ ಬಹಳ ನಿಮ್ಗೆ ಒತ್ತಿ ಹೇಳಿದ್ರು ಕೂಡ, ಆದ್ರೆ ನೀವು ಹ್ಯಾಂಗ್ ಮಾಡ್ತೀರಿ ಅಂತ ಕೇಳಿದ್ರೆ ಬಹಳ ಸಾಕಷ್ಟು ಜನ ಫ್ರೆಂಡ್ ಎಲ್ಲ ಕೂತಿ 5-6-7 ದಿವಸ ಪ್ರವಚನ ಕೇಳಿರಿ, ಹಿಂಗ ಆಗ್ಬೇಕಂತ ಇಲ್ಲಿ ಪೆಂಡಾಲ್ ಇರುತ್ತಾನ ಹೇಳ್ತೀರಿ. ಪೆಂಡಾಲ್ ಹೊರಬಾದ ಬಳಿಕ ಏನಂತೀರಿ, ಐಕಾವೇ ಜನ ಕರಾವೇ ಮನ ಚಿಂತ. ಅದಕ್ಕೆ ಬಂಧುಗಳೇ, ಹಿಂದಿನ ಯುಗ ಪುರುಷರು, ಜ್ಞಾನಿಗಳು, ಮಹಾನುಭಾವರು ಎದಕ್ಕೆ ಜೀವನ ಬದುಕನ್ನು ಮುಡುಪಿಟ್ರು ಅಂತ ಕೇಳಿದ್ರ ಅನುಭಾವಿಗಳ ಮಾತನ್ನು ಕೇಳಿಸಲ್ಲ. ಅನುಭಾವಿಗಳ ಮಹಾತ್ಮರು ಬರೀತಾರೆ ಪುಣ್ಯಾತ್ಮರ, ಅನುಭಾವಿಗಳೆಲ್ಲರ ಕೂಡಿ ಅನುಭವದ ಅಡಿಗೆಯನ್ನ ಮಾಡಿ ಉಣ್ಣಿರು ಅಂತಕ್ಕಂಥ ಮಾತು ಬರೀತಾರ. ಯಾರಿಗೆ ಅನುಭಾವಿಗಳನ್ನು ಬೇಕು, ಯಾರಿಗೆ ಬಲ್ಲವರನ್ನು ಬೇಕು ಅಂತಕ್ಕಂಥ ಒಂದು ಸಲ ನಾವು ಆಲೋಚನೆ ಮಾಡೋದು ಕೂಡ ಬಹಳ ಮಂದಿ ಕೂಡ ಯಾರಿಗೆ ಅನುಭಾವಿಗಳು ಅನ್ನೋದು. ಅದಕ್ಕೆ ಸರ್ಪೂಷಣ ಬರೀತಾರ, ಅನುಭಾವಿಗಳ ಸಂಘ ಅನುಗಾಲ ಇರ್ಬೇಕಂತಕ್ಕಂಥ ಮಾತ ಬರೀತಾರೆ. ಯಾರಿಗೆ ಅನುಭಾವಿಗಳು ಅನ್ಬೇಕು? ಪುಣ್ಯಾತ್ಮರೇ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ನಮಗೆ ಉಪದೇಶವನ್ನು ಮಾಡ್ಕೊತ ಬಂದಿರ್ತಕ್ಕಂಥದ್ದು. ಜಗದೇಶನೆಂದೆಳು ತಾನ ಜಗದಾತ್ಮರೆಲ್ಲರ್ಪ. ಜಗ ಅಂತಕ್ಕಂಥದ್ದು ಏನದಲ್ಲ ಪುಣ್ಯಾತ್ಮರೇ, ಈ ಜಗತ್ತು ಅಂತಕ್ಕಂಥ ಆದಾಗ ತನ್ನನ್ನು ಈ ಜಗತ್ತು ಹೇಗದ ಹಾಗ ನಾನದೀನಿ, ನಾನಿದ್ದಾಗ ಜಗತ್ತೈತಿ ಅಂತಕ್ಕಂಥ ಆಲೋಚನೆ ಪುಣ್ಯಾತ್ಮ ಯಾವ ಮನುಷ್ಯನಲ್ಲಿ ಬರ್ತದೆ. ಜಗವೆಂದೆಡೆಂ ತಾನು ಜಗದೀಶನೆಂದೆಡೆಂ ತಾನು, ಜಗನಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ ಬಲ್ಲವ ಉತ್ತಮ ಅಂತ ಕರೀತಾರೆ. ನಾವು ಬಹಳ ಮಂದಿ ಹಿರಿಯ ವಯಸ್ಸು ಬಹಳ ಆಗೈತ್ರಿ, ಬಹಳ ವಯಸ್ಸಾಗಿತ್ರಿ, ಅವನಿಗೆ ಬಲ್ಲವನಕ್ ಬರ್ತದೇನ್ರಿ? ಬಹಳ ವಯಸ್ಸಾಗಿತ್ತು ಅವನಿಗೆ ಬಲ್ಲವಲ್ಲಕ್ಕೆ ಬರ್ತದನ್ನು. ಹೊರಗೆ ಹಿರಿಯನಾಗಿ ಒಳಗೆ ಕಿರಿಯರಿದ್ದರೆ ಏನು ಫಲ? ಶರೀರಕ್ಕೆ ವಯಸ್ಸಾಗ್ಯವ, ಒಳಗ ವಯಸ್ಸಾಗಬೇಕಲ್ಲ, ಒಳಗನಗೂ ವಯಸ್ಸಾಗಬೇಕಲ್ಲ. ಅದಕ್ಕೆ ಪುಣ್ಯಾತ್ಮರೇ ದಾಸ್ಯಮಾರರು ಎಂತ ಒಳಗೆ ಪುಣ್ಯಾತ್ಮರ ಅನುಭವ ಇದ್ದವು. ಎಂತ ಅನುಭಾವಿಗಳಂತ ಕೇಳಿದ್ರೆ
ಪುಣ್ಯಾತ್ಮರೇ, ಈ ಜಗತ್ತಿಗೆ ನಾನು ಯಾವಾಗ ಹೆಂಗ ಬಂದೀನಿ ಅಂತ ಕೇಳಿದ್ರ, ದೇವನ ಮನೆ ಇದು ಬಾಡಿಗೆದಾರರು ಜೀವಿಗಳೆಲ್ಲ. ಆ ಲಕ್ಕಮ್ಮ ತಾಯಿ ತನ್ನ ಜಾತ್ರೆಗೆ ನಮ್ಮನ್ನ ಅತಿಥಿಗಾಗಿ ಕರ್ಸ್ಕೊಂಡಾಳ, ನಾವು ಬಂದಿಲ್ಲ. ಆ ತಾಯಿ ಏನ್ ಮಾಡ್ಯಾಳ ಅಂತ ಕೇಳಿದ್ರ, ತನ್ನ ಅಂಗಳಕ್ಕ ನಮಗೊಂದು ಅವಕಾಶವನ್ನ ಮಾಡಿಕೊಟ್ಟಾಳ. ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಹೃದಯಗಳಾಗಬೇಕು, ಮನಸ್ಸುಳ್ಳಾಗಬೇಕು. ಆದ್ರೆ ಹಾಗಿಲ್ಲ. ನಾವು ಪುಣ್ಯಾತ್ಮರ ಜಗತ್ತನ್ನು ಕೆಡಿಸ್ಲಕ್ಕೆ ಬಂದವ್ರು, ಬದುಕನ್ನ ಹಾಳು ಮಾಡ್ಕೊಂಡಿರ್ತಕ್ಕಂಥವ್ರು. ನಾವು ಜಗತ್ತು ಹೇಗೆ ಕಡಸಾಕತ್ತಿದೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗದ. ನಾನೇ ಆಗಬೇಕು, ನನಗೆ ನಡಿಬೇಕು, ನನ್ನಿಂದ ಆಗಬೇಕು, ಎಲ್ಲವೂ ನನಗೆ ಸಿಗಬೇಕಂತಕ್ಕಂಥ ಹುಚ್ಚದೊಳಗ ಪುಣ್ಯಾತ್ಮರ ಜಗತ್ತೆಲ್ಲ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಬಲ್ಲವ್ರು ಹೇಳಿದ್ರು, ಒಂದಿಷ್ಟು ಪುಣ್ಯಾತ್ಮರು ಬದುಕಿದ್ರು, ಬದಲಾವಣೆ ಮಾಡ್ಕೊಳ್ಳಕ್ಕೆ ಬಂದಿದ್ರು, ಪರಿವರ್ತನೆ ಮಾಡ್ಕೊಳ್ಳೋದ. ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ. ಎಂತಾದ ಪುಣ್ಯಾತ್ಮರೇ, 7 ರಂಜನಿಗೆ ತುಂಬಿಟ್ಟಿದ 7 ರಂಜನಿಗೆ ಪಾಪವನ್ನ ಮಾಡಿದ್ದೀನಿ. ಅವನಟ್ಟು ಪಾಪ ಯಾರು ಮಾಡ್ಯಾರ? ಅವನ್ಕ ಹೆಚ್ಚ ಹೇಳ್ತಾರೆ, ನಮ್ಮ ಲಿಸ್ಟಿಗಿಲ್ಲತ್ತಿರೋ. ಅದಕ್ಕೆ ಜ್ಞಾನ ಹೇಳಿದ, ಮನವರಿಯದ ಕಳ್ಳತನ ಇನ್ನೊಂದಿಲ್ಲ. ಪರಿವರ್ತನೆ ಆಗ್ತಾನ ಪುಣ್ಯಾತ್ಮರೇ. ಪರಿವರ್ತನೆ ಯಾವಾಗ ಅಂತ ಕೇಳಿದ ಪುಣ್ಯಾತ್ಮರೇ, ನಾರದರ ಸಂಘ ಯಾವಾಗ ದೊರೀತದ, ಅವನ 2 ಮಾತುಗಳು ಬರ್ತಾವ ಪುಣ್ಯಾತ್ಮರ, ಅನುಭಾವದ 2. ಅದಕ್ಕೆ ಪುಣ್ಯಾತ್ಮ ಹೇಳ್ತಾರೆ, ಮಣ್ಣಿಗೆ ಸಂಸ್ಕಾರ ಕೊಟ್ಟಂದ್ರೆ ಪುಣ್ಯಾತ್ಮರ ಮೂರ್ತಿ ಆಗಲಿಕ್ಕೆ ಬರ್ತದೆ, ಅಕ್ಷರಕ್ಕೆ ಸಂಸ್ಕಾರ ಕೊಟ್ಟಂದ್ರೆ ಮಂತ್ರ ಆಗ್ತದೆ, ಅನ್ನಿಗೆ ಸಂಸ್ಕಾರ ಕೊಟ್ಟ ಪ್ರಸಾದ ಆಗ್ತದ, ಸಗಣಿಗೆ ಸಂಸ್ಕಾರ ಕೊಟ್ಟ ನಸುಲಿಗೆ ವಿಭೂತಿ ಆಗ್ತದ. ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯವಾಗಿರ್ತದೆ. ಸಂಸ್ಕಾರದಿಂದ ವಂಚಿತನಾದ್ರೆ ಪಶುವಿನ ಸಮಾನ ಆಗ್ತಾನೆ, ದನಗಳ ಸಮಾನ ಆಗ್ತಾನಿಲ್ಲ. ಅದಕ್ಕೆ ಮನುಷ್ಯನಿಗೆ ಪುಣ್ಯಾತ್ಮರ ಮೂಲವಾಗಿರ್ತಕ್ಕಂಥ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಮನುಷ್ಯ ಯಾವ ರೀತಿ ಆಗ್ತಾನಂತ ಕೇಳಿದ್ರೆ, ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ, ಯಾರು ಅನ್ಯತ ಭಾವಿಸಬಾರ್ದು. ಸಂದರ್ಭ ಬಂದತ್ತೇನೆ, ಹೆಸರು ಬಂದತ್ತೇನೆ ಹೇಳಾಕತ್ತೇನೆ. ಗೌಡ್ರ ಮನೆ ಗಪ್ಪುರೆ ಅಂತ ಜಿಕ್ಕಿದ್ದತ್ತ. ಗೌಡ್ರ ಮನೆ 15 ದಿವ್ಸಕ್ಕೊಂದು ಪಂಡ್ರಪುರ ಏಕಾದಶಿ ಬರ್ತಿದ್ದ. ಏಕಾದಶಿ ಬಂದಾಗ ನಾಳೆ ಬೆಳಗಿನ ಜಾವ ಏಕಾದಶಿ ಇತ್ತು, ಮುಂಜಾನೆ ಸ್ನಾನ ಸಂಧ್ಯಾ ಬಂದೇನ ಮುಗಿತು. ಅವಾಗ ಕೇಳಿದ್ರೆ ಗಪ್ಪುರೆ, ನಿಂದು ಏಕಾದಶಿ ಮಾಡ್ತೇನೆ, ದವಾದಶಿ ಮಾಡ್ತೇನೆ. ಅವ್ನಿಗೆ ಏಕಾದಶಿ ಗೊತ್ತಿಲ್ಲ, ದವಾದಶಿ ಗೊತ್ತಿಲ್ಲ, ಏನ್ ಮಾಡ್ಬೇಕು? ಆಯ್ತು ಗೌಡ್ತಾರೆ, ನಾನು ಏಕಾದಶಿ ಮಾಡ್ತಾನೆ. ಮುಂಜಾನೆ ಸ್ನಾನ ಬಂದೆ ಮುಗಿಸಿ 1 ಕಪ್ ಚಾ ಕೊಟ್ಟರು, ಹೊಡ್ಕೊಂಡು ಹೊಲಕ್ಕೆ ಹೋಗುತ್ತೇವೆ. ಅವ್ ಹೊತ್ತಿಗೆ 20 ರೊಟ್ಟಿ ತಿಂತಿದ್ದ. ಈಗ ಅಕಸ್ಮಾತ್ ಇದ್ದಿಲ್ಲ ಬಜೆಟ್ ಬೇರೆ ಹಾಕಿತ್ತು. ಈಗ ಯಾಕಂತ ಕೇಳಿದ್ರೆ ಪುಣ್ಯಾತ್ಮ ರೊಟ್ಟಿ ಮಾಡೋ ಮಂದಿನ ಹೋಗೈತಿ. ಈಗ ರೊಟ್ಟಿ ಮಾಡಿ ಏನೋ ಸುಮ್ ನಿಮ್ ತಾಜ್ಪುರದಾಗ ಸಿಗ್ಬೋದು. ನೀವೆಲ್ಲ ಬೆಂಗಳೂರು ಅಂತ ಸಿಟಿಗೆ ಹೋದ್ರಿ ಅಂದ್ರ ಆ ರೊಟ್ಟಿ ಎಲ್ಲಿಂದ ಬರ್ತಾವನು ಕೇಳೋ ಕಾಲ ಬಂದ್ಬಿಟ್ಟೈತಿ. ಈಗ ಎಲ್ಲಾರು ಪುಣ್ಯಾತ್ಮರು ಎದಕ್ಕೆ ಬಂದಾರ ಅಂತ ಕೇಳಿದ್ರೆ ಎಲ್ಲ ರೆಡಿಮೇಡ್ ಫುಡ್ ಬಂದಾರ. ಈಗ ಹಬ್ಬ ಹರಿದಿನ ಬಂತಂದ್ರೆ ಆಗಿನ ದಿನಮಾನದಾಗ ನಮ್ಮ ಹಿರಿಯರ ಏನಂತ 8 ದಿವಸ ಹಬ್ಬದ ಕಾರ್ಯಗಳನ್ನ ಮಾಡ್ತಾರೆ. ಸೇವಿಗೆ ಬಸ್ಸಿದು, ಏನೋ ಹೊಸಿದು, ಏನೇನೋ ಮಾಡ್ತದ್ರ. ಇವತ್ತು ನಾಳೆ ಹಬ್ಬ ಐತಂದ್ರೆ ಇವತ್ತು ಹೆಂಡತಿ ಗಂಡ ಕೂಡ ಮಾರ್ಕೆಟ್ ಹೋಗಿ ರೆಡಿಮೇಡ್ ಫುಡ್ ಅಂತ ರೆಡಿಮೇಡ್ ಫುಡ್ ಇವತ್ತು ತಿಂದುದ್ರ ಹಂಗ ಆಗ್ತಿರ್ತಾರ ನೋಡಿ. ಅದಕ್ಕೆ ಬಂಧುಗಳು ಏನಾಯ್ತು ಅಂತ ಕೇಳಿದ್ರ, ಆ ಮಹಾನುಭಾವ ನಂದು ಏಕಾದಶಿ ಐತಿ ಅಂದ, 1 ಕಪ್ ಚಾ ಕೊಟ್ಟರು, ಹೊಡ್ಕೊಂಡು ಹೊಲಕ್ಕೆ ಹೋಗಿಬಿಟ್ಟ. 10 ಗಂಟೆ ಆಯ್ತು, ಹೊಸವಾಗಲಕ್ಕೆ ಹೊಟ್ಟೆ ಆಯ್ತು. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ಪೈಲೆ ಫೋಟೋ ಬಂದ್ ಅಂತಾರೆ ಇಟ್ಕೋಬಾರ್ದು. ಮೊದಲು ಕಮ್ಮ ಹೊಟ್ಟಿಗೆ ಹಾಕ್ಬೇಕಂತ, ಆಮೇಲೆ ಬೋಧನೆ ಮಾಡ್ಲಕ್ ನಡೀತದ. ಉಪವಾಸ ಹೊಡಿಲಿಕ್ಕೆ ಯಾವ್ದು ದಂಡಿ ಹತ್ತದಲ್ಲತ್ತ ಅಂತ ಸಂದರ್ಭ 10 ಗಂಟೆ ಆಯ್ತು, ಹಸುವಾಯ್ತು. ಬಹುತೇಕ ಅಂತ ತಿಳ್ಕೊಂಡ 11 ಗಂಟೆಗೆ ಬುತ್ತಿ ತರ್ತಿರ್ಬೇಕಂದ. 11 ಆಯ್ತು, 12 ಆಯ್ತು, 1 ಆಯ್ತು, 2 ಆಯ್ತು, ಬುತ್ತಿ ಬರ್ಲಿಲ್ಲ. ದಗದ ಘಾತ ತಂದ. ಹಂಗೂ ಹಿಂಗೂ ನೀರು ಕುಡಿದು 1-2 ಹಣ್ಣು ತಿಂದು ಜೀವನ ಕಳ್ಕೊಂಡು ಸಂಜೆ 6 ಗಂಟೆಗೆ ಹೊಡ್ಕೊಂಡು ಮನೆಗೆ ಬಂದವ. ತಂದು ಗುಟಿಗೆ ಕಟ್ಟಿದ, ಮವ್ ಹಾಕಿದ, ಎಲ್ಲ ಮಾಡಿದ. ಗೌಡ ತಂದ್ರು, ಗಬ್ರೆ ನಾಳೆ ದವಾದಶಿ ಐತಿ, ಬೇಗ ಮನಕ ಬೇಗ ಹೇಳತ್. ಅವಂದ ಇಂದು ಚಂತನ ಏಕಾದಶಕ್ಕೆ ಇಂತ ಹಾಲತ್ ನಡೆದತಿ, ಏನು ನಾಳಿನ ದವಾದಶಿ ಎಂತ ಫಜಿತಿ ಕಾಡೈತೆ ತಿಳ್ಕೊಂಡು ಬೆಳತನಕ ನೀತಿ ಹತ್ತಿಲ್ಲ. ಮುಂಜಾನೆ ಪುಣ್ಯಾತ್ಮ ಪ್ರಕಾರ ಎದ್ರು. ಪ್ರಕಾರ ಎದ್ದ ತಕ್ಷಣ ಪುಣ್ಯಾತ್ಮ ಸ್ನಾನ ಸಂಧ್ಯಾ ವಂದನ ಪೂಜಾ ಪುರಸ್ಕಾರ ಎಲ್ಲಾ ಮುಗಿತು. ಮನೆಯೊಳಗ ಬ್ರಾಹ್ಮಣರ ಮನೆತನದೊಳಗೆ ಅಡಿಗೆ ಅಂಬಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಗೌಡಗೊಂದು ಎಡೆ ಹೆಚ್ಚಿಕೊಟ್ರು, ಗಬ್ಬರೆಗೊಂದು ಎಡೆ ಹೆಚ್ಚಿಕೊಟ್ರು. ಬರೀ ಅಡಿಗೆ ನೋಡ್ರೆ ನೀರು ಬಿಡ್ತಿತ್ತು. ಅಡಿಗೆ ನೋಡಿದ್ರೆ ಬಾಯಿ ನೀರು ಬಿಡ್ತಿತ್ತು. ಅಷ್ಟು ಸುಂದರವಾಗಿ ಅಡಿಗೆಯನ್ನು ಮಾಡಿದ್ರು. ಅವಾಗ ಪುಣ್ಯಾತ್ಮ ಕೈ ಒಳಗೆ ನೀರು ತಗೊಂಡು ಯಾರು? ಗೌಡ್ರು. ಬೋಲಾ ಪುಂಡಲೀಕ ವೃಧರಿ ಬಿಟ್ಟಲ ಶ್ರೀ ಜ್ಞಾನದೇವ ತುಕಾರಾಮ ತಿಳ್ಕೊಂಡು ಸಂಕಲ್ಪ ಬಿಟ್ರು. ಗಬ್ರೇಗಂದ್ರು,
ಅನ್ನ ಊಟ ಮಾಡಾಗ ಅಥವಾ ಪ್ರಸಾದ ತಗೊಳ್ಳೋ ಕಾಲಕ್ಕೆ ಪರಮಾತ್ಮನ ನಾಮಸ್ಮರಣೆ ತೆಗ್ಲಿನಂದ್ರೆ ಸತ್ತ ನಾಯಿ ತಿಂದಂಗ ಆಗ್ತದ. ನೀನು ಏನಾರ ಮಂತ್ರ ಹಾಕೊಂಡ್ರ ಗಬ್ಬರಿಯಾಗಿ ನೀನು ಏನಾರ ಮಂತ್ರ ಹಾಕಂದ ಅವಾಗ ಪುಣ್ಯಾತ್ಮ ನೀವು ಯಾವ ಮಂತ್ರನೂ ಗೊತ್ತಿಲ್ಲ, ನೀನ್ ಕೈಯಾಗ ನೀರು ತಗೊಂಡ ಆ ಕೈಯಾಗ ನೀರು ತಗೊಂಡು ಹಗಲು ತಿರುಗೋ ಕಾಲಕ್ಕೆ ಹೇಳ್ತಾನ ಏಕಾದಶಿಕ ಮಾತೋದು ದವಸಕ್ಕೆ ಪಾವು ಕೊಡೋದು. ನಮ್ಮಲ್ಲಿ ಸಂಸ್ಕಾರ ವಂಚಿತರ ಆದಿ ಅಂದ್ರೆ ನಾವೇನಾಗ್ತಿರ್ತೇವೆ ಪುಣ್ಯಾತ್ಮರೇ, ಬದುಕು ವಿನಾಶದತ್ತ ಸಾಧ್ಯ. ಅದಕ್ಕೆ ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಂಸ್ಕಾರವನ್ನು ಕಳೆದುಕೊಂಡಿರ್ತ ಕೇಳಿದ್ರ ಜೀವನ ಏನಾಗ್ತದ ಅಂತ ಕೇಳಿದ್ರ ಪುಣ್ಯಾತ್ಮ ನಮ್ಮ ಜೀವನ ವ್ಯರ್ಥ ಆಗಿ ಬಿಡ್ತದೆ, ವ್ಯರ್ಥ ಆಗಿರ್ತದೆ. ತಾಯಿ ಮಗ ಬಾಜಾರಕ್ಕೆ ಹೋಗ್ಯಾವ, ತಾಯಿ ಮಗ ಬಾಜಾರಕ್ಕೆ ಹೋಗ್ಯಾವ. ಬಾಜಾರಕ್ಕೆ ಹೋದಂತ ಸಂದರ್ಭದಾಗ ಮುದುಕಿಗೆ ಕೇಳ್ತಾನ ಮಗ, ಯವ್ವ ನನಗೊಂದು ಮಾವಿನಕಾಯಿ ಕೊಡಿಸ, ನನಗೆ ಮಾವಿನಕಾಯಿ ಕೊಡಿಸ್ಲಿಲ್ಲ ಮುದುಕಿ ಕೊಡಿಸಲಿಲ್ಲ. ಆದ್ರೂ ಅವನಿಗೆ ತಿನ್ನಬೇಕು ಅನ್ನೋ ಅಪೇಕ್ಷೆ ಹೋಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಪುಣ್ಯಾತ್ಮರು ಹುಡುಗಿ ಏನ್ ಮಾಡ್ತಾನಂತ ಕೇಳಿದ್ರೆ ಒಂದು ಮಾವಿನಕಾಯಿ ಕದ್ದು ಬಿಡ್ತಾನ. ಯಾರೋ ಮಾವಿನಕಾಯಿ ಕದ್ದು ಮನೆಗೆ ತಂದಿರ್ತಕ್ಕಂತ ಸಂದರ್ಭದಾಗ ಆ ಮುದುಕಿಗೆ ಹೇಳಿದೆವ್ವ ಮಾವಿನಕಾಯಿ ತಂದಿನಿ ಅಂದ. ಮಾವಿನ ಹೆಂಗ ತಂದಿ ಅಂತ ಕೇಳಿಲ್ಲ ಅಂತ ಸಂದರ್ಭದಾಗ ಪುಣ್ಯಾತ್ಮರೆ ಬಹಳ ಚಲೋ ಆಯ್ತು, ತರೋದು ತಂದಿದ್ದು ಇನ್ನೆರಡು ತರಬಾರ್ದಾಗಿತ್ತು, ನನಗೆರಡು ನಿನಗೆರಡು ಆಗ್ತದೆ ಒಂದು ಮುದುಕಿ. ಇಷ್ಟೇ ಪುಣ್ಯಾತ್ಮರ ಮಾರ್ಗ ತಪ್ಪು ಇಷ್ಟೇ ಮಾರ್ಗ ದಾರಿ ತಪ್ಪು ಸಿಕ್ಬಿಡ್ತು. ಅಂತ ಸಂದರ್ಭ ಏನಾಯ್ತು ಅಂತ ಪುಣ್ಯಾತ್ಮರ ಹುಡುಗ ಮುಂದೆ ಕಳ್ತಾನ ಮಾಡ್ಲಿಕ್ಕೆ ಆರಂಭ ಮಾಡ್ತಾನ, ಕಿಸೆ ಮಾಡ್ಲಿಕ್ಕೆ ಆರಂಭ ಮಾಡಿದ, ಸಣ್ಣಗೆ ಮನಿ ಧರಣೆ ಮಾಡ್ಲಿಕ್ಕಂತ. ಕೊನೆಗೆ ಪುಣ್ಯಾತ್ಮರ ಬ್ಯಾಂಕ್ ಕೊಡೋದು ಬಿಟ್ಟ, ಈತ ಸಿಕ್ಕಾಕೊಂಡ. ಅವನಿಗೆ ಜೈಲಿಗೆ ಹಾಕ್ತಾರ. ಏನು ಕೆಲವು ದಿನದಲ್ಲಿ ಇವನಿಗೆ ಫಾಸಿ ಆಗ್ತಕ್ಕಂಥ ಪ್ರಸಂಗ ಬಂದು ಬಿಡ್ತದ. ಕೇಳ್ತಾರಲ್ಲ ಜೈಲರೆಲ್ಲ ಬಂದು ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದ್ರು. ನಿನ್ನ ಕೊನೆ ಆಸೆ ಏನು ಅಂತಾರೆ. ಮಣ್ಣು ಮರೆ ಮಾಯಾ ಮರೆ ಮಾನವ ಮರಬೋರ್ಕಗೆ ಆಸೆ ಕವಿ ನೈ ಮರೆಗ ಅಂತಕ್ಕಂಥ ಮಾತು. ಆಸೆ ನಮಗ ದುಃಖಕ್ಕೆ ಮೂಲ ತಂದು ಕೊಡ್ತಾರ. ಆಸೆ ಎಂತದಿರ್ಬೇಕು ಅಂತ ಕೇಳಿದ್ರ ಪುಣ್ಯಾತ್ಮರ ಈ ಭವವನ್ನ ಗೆಲ್ಲತಕ್ಕಂಥ ಆಸೆ ಇರ್ಬೇಕು, ಸದ್ಗುರುನಾಥನ ಸಂಘಕ್ಕೆ ಸೇರಬೇಕು ಅಂತಕ್ಕಂಥ ಆಸೆ ಇರ್ಬೇಕು. ತಾಯಿ ಲಕ್ಕಮ್ಮ ತಾಯಿ ಜಾತ್ರೆಯಲ್ಲಿ ಪಾಲ್ಗೊಂಡು ಅಂಗಳವನ್ನ ಕಸ ಹೊಡಿತಕ್ಕಂಥ, ನಾನು ಕಸಬರಿಗೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಇರ್ಬೇಕಂತ. ಕಸಬರಿಗೆ ಅಂದ್ರೆ ಕಸಬರಿಗೆ ಅಂತ 3 ಮಜಲು ಮನೆ ಕಟ್ಟಿರಿ, 3-4 ಮಜಲು ಮನೆ ಒಳಗೆ ಸೋಫಾ ಸೆಟ್ ತಂದಿಟ್ಟಿರಿ, ಏನೆಲ್ಲ ತಂದಿಟ್ಟಿರಿ, ಟಿವಿ ಇಟ್ಟಿರಿ, ಫ್ರಿಜ್ ಇಟ್ಟಿರಿ, ಎಲ್ಲ ಇಟ್ಟಿರಿ. ಅಕಸ್ಮಾತ್ ಪುಣ್ಯಾತ್ಮರ ಆ ಮನ್ಯಾಗ 2 ವಸ್ತು ಇಲ್ಲದ್ರೆ ಮನೆ ಏನಾಗ್ತದೆ, ಭೂತ ಬಂಗ್ಲಾಗ್ತದೆ. ಯಾವ ವಸ್ತು? 10 ರೂಪಾಯಿದೊಂದು ಪಣತೆ, 20 ರೂಪಾಯಿದೊಂದು ಕಸಬರಿ. 20 ರೂಪಾಯಿದೊಂದು ಕಸಬರಿಗೆ ಒಂದು 10 ರೂಪಾಯಿ ಪಣತೆ ಇರ್ಲಿ ಅಂದ್ರೆ ಮನೆ ಪುಣ್ಯಾತ್ಮರ ಏನಾಗ್ತದೆ ಅಂತ ಕೇಳಿದ್ರೆ ಭೂತ ಬಂಗಲಾಗ್ತದೆ. ನೀವು ಕಸಬರಿಗೆ ಅಂದ್ರೆ ತಿಳ್ಕೊಂಡಿರ್ಬೇಕು. ಕಸಬರಿಗೆ ನೋಡ್ರಿ ಪುಣ್ಯಾತ್ಮರೇ, ಮನೆಯೆಲ್ಲ ಓಡಾಡ್ತದ, ಜಗಲಿ ತುಂಬೆಲ್ಲ ಓಡಾಡ್ತದ. ಓಡಾಡಿ ಬಂದು ಒಂದು ಮೂಲೆ ಹಾಕೊಂಡಿರ್ತದ. ಕಸಬರಿಗೆ ಅಂದ್ರೆ ಝಳಕ ಮಾಡಿದ್ದೇನು, ಕಸಬರಿಗೆ ಝಳಕ ಮಾಡೈತೇನು, ಮೈ ಏನಾದ್ರು ಹಚ್ಕೊಂಡೈತೇನು. ಹಂಗ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪ ಹೇಳ್ತಾರ, ಈ ಸಮಾಜವನ್ನು ಮುನ್ನಡೆಸ್ತಕ್ಕಂತ, ದೇಶವನ್ನು ಮುನ್ನಡೆಸ್ತಕ್ಕಂತ, ಮನೆಯನ್ನು ಮುನ್ನಡೆಸ್ತಕ್ಕಂತ ಯಜಮಾನ ಕಸಬರಿಗೆ ಗುಣವನಲ್ಲಿ ಇತ್ತು ಅಂದ್ರೆ ಮನೆ ಸ್ವರ್ಗ ಮಾಡಲಿಕ್ಕೆ ಬರ್ತೈತೆ ಅಂತ. ಏನೋ ಮೈಗೆ ಹಚ್ಕೊಳ್ಳಾರ್ದಂಗೆ ಇರ್ಬೇಕಂತ, ಮೈಗೆ ಹಚ್ಕೊಳ್ಳಾರ್ದ ಸಾಧ್ಯ ಐತೆ. ಹಂಗ ಪುಣ್ಯಾತ್ಮ ಏನಾಗಿತ್ತಂತ ಕೇಳಿದ್ರ ಇವನಿಗೆ ಸಂಸ್ಕಾರ ತಪ್ಪಿ ಹೋಗಿತ್ತು. ಆಸೆ ಏನಾಗ್ತದಂತ ಕೇಳ, ಆಸೆ ಅದಕ್ಕ ಜ್ಞಾನಿ ಹೇಳ್ತಾನ ಪುಣ್ಯಾತ್ಮರೇ, ಅದಕ್ಕೆ ಪುಣ್ಯಾತ್ಮರೇ ಏನಾಗ್ತದ ಅಂತ ಕೇಳಿದ್ರ, ಕೇಳು ಕಿವಿಗಳು ಹೇಳು ಬಾಯಿಗಳು ಒಂದಾದಾಗ ಈ ಜಗತ್ತನ್ನು ಮರಿಲಿಕ್ಕೆ ಬರ್ತದೆ. ಕೇಳು ಕಿವಿ ಮತ್ತು ಹೇಳು ಬಾಯಿ ಒಂದಾಯ್ತಂದ್ರ ಲೋಕನ ಮರೆತು ಬಿಡ್ಲಕ್ ಬರ್ತದ, ಇಲ್ಲದ್ರೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ಲೈಲಾ ಮತ್ತು ಮಜ್ನು ಅಂತಕ್ಕಂಥ ಕತೆ ಕೇಳಿದ್ರೆ ನೀವೆಲ್ಲರೂ ಕೇಳಿರಿಲ್ಲ? ಮಜ್ನು ಅಂತಕ್ಕಂಥ ಮನುಷ್ಯ ಹೋಗಿ ನಮಾಜ ಮಾಡ್ತದಂತ. ನಮಾಜ ಒಳಗಲ್ಲಿ ದರ್ಗಾ ಇತ್ತು, ನಮಾಜ್ ಮಾಡಕ್ ಇವ್ ಹೊಂಟಿದ್ದ ಅಲ್ಲಿ. ಲೈಲಾ 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 ಅನ್ಕೋ ಹೊರಗೆ ಬಂದ, ಏಯ್ ದೇವಸ್ಥಾನ ಐತಿ ನಮಾಜ್ ಮಾಡಕಂತ ಬುದ್ಧಿಗಿದ್ರೆ ಐತಿಲ್ಲ ನಿನಗ. ಅವ ಕೇಳಿದ, ನೀವ್ ಯಾರು ಧ್ಯಾನದಾಗದಿರಿ ಅಂತ ಕೇಳಿದ್ದ. ನೀವ್ ಯಾರು ಧ್ಯಾನದಾಗದಿರಿ? ನಾನು ಪರಮಾತ್ಮನ ಧ್ಯಾನದಾಗದೀನಿ, ನಾಮದಾಗದೀನಿ ಅಂತ. ಈ ಮಜ್ನು ಹೇಳ್ತಾನ,
ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಲಕ್ಷ ಲಕ್ಷ ಲೈಲಾದೊಳಗ ಒಬ್ಬಕ್ಕೆ ಲೈಲಾನ ಕುಂಗಿನಾಗಲಾಗಿ ನೀನು ದೇವರದನ್ನ ದರ್ಗಾಂಗ ಗೊತ್ತಿಲ್ಲ. ನೀ ನನ್ನಂತ ಸಾವಿರಾರು ಲಕ್ಷಾಂತರ ತಯಾರು ಮಾಡತಕ್ಕಂಥ ದೇವರ ಧ್ಯಾಸರಾಗದೀವೋ ಎಂದು ಇಲ್ಲೋ ಅಂತ ನನಗೆ ಸಂಶಯ ಬಂದೈತೆ. ಅದಕ್ಕೆ ಹೇಳ್ತಾರ, ಕೇಳೋರ ಕಿವಿ ಹೇಳೋರ ಬಾಯಿ ಒಂದಾಯ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅದುವೇ ಸ್ವರ್ಗ ಆಗ್ತದ. ಮ್ಯಾಲ ಸ್ವರ್ಗ ಐತಿ, ಮ್ಯಾಲ ಸ್ವರ್ಗ ಐತಿ ಕುಂದ್ರಬೇಡ. ಬಸವಣ್ಣ ಹೇಳೇನೇನು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಪುಣ್ಯಾತ್ಮರೇ. ಅದಕ್ಕೆ ಬಲ್ಲವ್ರು ಹೇಳ್ತಾರೆ ಪುಣ್ಯಾತ್ಮರೇ, ಸಿದ್ದೇಶ್ವರಪ್ಪಗಳು ಏನ್ ಹೇಳ್ತಾರ ಅಂತ ಕೇಳಿದ್ರೆ, ನಿತ್ಯ ನಿಮಗೆ 20-30 ಸಾವಿರ ಜನರಿಗೆ ಬೋಧನೆಯನ್ನ ಮಾಡಿ ನಿಮ್ಮನ್ನು ಸ್ವರ್ಗಕ್ಕೆ ತಗೊಂಡು ಹೋಗಲಕ್ಕ ನಾನು ಬಂದಿಲ್ಲಪ್ಪ, ನೀವಿರು ಭೂಮಿ ಸ್ವರ್ಗ ಆಗ್ಲಿ ತಿಳ್ಕೊಂಡು ನಾನು ಬೇಡ್ಕೊಳಕ್ ಬಂದೀನಿ ಅಂತಕ್ಕಂಥ ಮಾತು ಹೇಳ್ತಾರಂತ. ನೀವಿರು ಭೂಮಿ ಸ್ವರ್ಗ ಆಗಬೇಕು, ಈ ತಾಜಪುರ ಸ್ವರ್ಗ ಆಗಬೇಕು, ಸ್ವರ್ಗ ಆಗಬೇಕು. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಸ್ವರ್ಗ ಆಗಬೇಕಾದ್ರೆ ಏನಾಗಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಿನ್ನ ಮನಸ್ಸು ಹೇಗಿರ್ಬೇಕು ಅಂತ ಕೇಳಿದ್ರ, ಜಗವೆಲ್ಲ ನಗುತ್ತಿರಲಿ ಜಗದೊಳಗು ನನಗಿರಲಿ. ಎಲ್ಲರೂ ಸುಖಿಗಳಾಗಬೇಕು, ಎಲ್ಲರೂ ಒಂದೇ ಆಗಬೇಕು. ಈ ಜಗತ್ತಿನೊಳಗ ಪುಣ್ಯಾತ್ಮರ ನಾವೆಲ್ಲ ದೇವನ ಮನೆಗೆ ಅತಿಥಿಗಳಾಗಿ ಬಂದಿದ್ವಿ. ಪರಮಾತ್ಮ ಒಂದು ಅವಕಾಶ ಕೊಟ್ಟಾನ. ಏನ್ ಅವಕಾಶ ಕೊಟ್ಟಾನಪ್ಪ? ಇಷ್ಟು ದಿವಸ ನಿಮ್ಗೆ ಇರುವ ತಿಳ್ಕೊಂಡು ಅವಕಾಶ ಕೊಟ್ಟಾನ. ಬಹಳ ದೊಡ್ಡವಪ್ಪ, ಮೇಲಿನ ಸಾಕಾರ ಭೂಮಿ ಮೇಲೆ ಕಟ್ಟಿಸಿ ಬಿಟ್ಟಾನ, ನಾಟಕ ಕಟ್ಟಿಟ್ಟಾನ. ಆಟಕ ಹಚ್ಚ ನಮ್ಗೆಲ್ಲ ಕರೆದ ತಂದ ನಾಟಕ ನಡೆದ ಹೆಸರು ಮೇಲೆ ಪುಣ್ಯಾತ್ಮರ ಆಟದ ಮಾನಕ್ಕಿಂತ ತನಕ ಯಾರಿಗೆ ಕಂಡಿಲ್ಲ. ಆಟ ಮುಗಿದ ಮೇಲೆ ಬಣ್ಣ ಹೊರಿಸ್ಕೊಂಡು ಹೋಗುವುದರ ಬರಿಗೈಲಿ ಅಂತಕ್ಕಂಥ ನಮ್ಮ ತಿಳಿವಳಿಗೆ ಇರ್ಬೇಕು. ನಮ್ಮ ತಿಳಿವಳಿಗೆ ಇದು ಪುಣ್ಯಾತ್ಮರ ಜೀವನದ ಸೂತ್ರ ಅಂತ, ಜೀವನದ ಸೂತ್ರ. ನೀನು ಏನ್ ಮಾಡಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಜಗ ಎಲ್ಲ ಸುತ್ಕೊಂಡು ಹೋಗತ್ತಕ್ಕಾರೆ ನಾನು ಸುಖಿ ಆಗಬೇಕಂತಕ್ಕಂಥ ಆಲೋಚನೆಗೆ ಬಂದು ಬಿಟ್ಟಿರಿ. ಅದು ಎಂದಿಗೂ ಸಾಧ್ಯ ಇಲ್ಲ ಪುಣ್ಯಾತ್ಮರ, ಅದು ಎಂದಿಗೂ ಸಾಧ್ಯ ಇಲ್ಲ. ಬಸವಣ್ಣ ಈ ಧರೆಗೆ ಯಾಕೆ ಬಂದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಸಲುವಾಗಿ ಮನೆಯನ್ನು ತೊರೆದ. ಮುಂಜಿ ಅಂತಕ್ಕಂಥದ್ದು ಆ ಸಂಸ್ಕಾರವನ್ನು ಕಿತ್ತೋಗದ. ಹೆಣ್ಣು ಪುಣ್ಯಾತ್ಮರೇ, ಹುಣ್ಣು ಅಂತಕ್ಕಂಥ ಜನಾಂಗಕ್ಕೆ ಹೆಣ್ಣವೇ ಶ್ರೇಷ್ಠ ಅಂತಕ್ಕಂಥ ಸಂದೇಶವನ್ನು ಬಸವಣ್ಣ ಕೊಟ್ಟ. ಜಗತ್ತಿನೊಳಗೆ ಮೂಢನಂಬಿಕೆ ತಾಂಡವಾಡ್ತಿತ್ತು. ಎಂತಾದ ತಾಂಡವಾಡ್ತಿತ್ತು ಕೇಳಿದ್ರೆ ಪುಣ್ಯಾತ್ಮರೇ, ಎಡಕಿನ ಕಾಲ ಮುಂದಿಡಬೇಡ, ಎಡಗೈ ಮುಂದೆ ಮಾಡಬೇಡ ಅಂತೀರಿ ನೀವೆಲ್ಲ. ಸೊಸಿ ಈ ಗಂಡ ಹೆಂಡತಿ ಅದೇನು ಸುರುಗಿ ಸುತ್ತಿರ್ತೀನಿ, ಸುತ್ತ ಕಾಲಕ್ಕೆ 100 ಸುತ್ತಾಗೆ ಮರತ ಎಡಗಾಲಿಗೆ ಇಟ್ಟಿ ಮುಂದೆ ಬಲಗಾಲ ಇಡಂತ ಹೇಳ್ತದ. ಹೆಂಗೆ ಗದಲ್ ನಡೆದತ್ತ. ಬಾಳ ಮಂದಿ ಎಲ್ಲ ಬಂದು ಬಲಗಾಲ ಹಾಕಂತ ನಡೆದಾಗ ಗುರುಗಳನ್ನ ಕರಿಲಕ್ ಬಂದಿರತ್ತ. ಆ ಬಲಗಾಲ ಹೇಳಿತತ್ತ, ಎಡಗಾಲ ಹೇಳ್ತತ್ತ, ನೋಡಪ್ಪ ಭಾಳ ಹಾದಲ್ಲ, ನಿಂದ ಹಾಕನಾಕತ್ತಾರು, ನೀವ್ ಒಬ್ಬ ಹೋಗ್ಬಿಡು, ನಾ ಏನ್ ಬರಂಗಿಲ್ಲ ಅಂತ ಹೇಳ್ತೀನಿ. ಯಾವ ಜಗತ್ತು ಎಡಗ ಹೀನ ಅಂತಂದಿದ್ರು, ಅದೇ ಎಡಕಿನ ಕೈಯನ್ನ ಪುಣ್ಯಾತ್ಮ ಲಿಂಗದ ಗದ್ದಿಗೆಯನ್ನಾಗಿ ಮಾಡಿದ ಬಸವಣ್ಣ ಈ ಧರೆಗೆ ಬಂದ ಅಂತಕ್ಕಂಥ ಮಾತ ಬರೀತಾರೆ. ಲಿಂಗದ ಗದ್ದಿಗೆ ನಮ್ಮಲ್ಲಿ ಪುಣ್ಯಾತ್ಮರ ಕೇಳುವ ಕಿವಿಗಳು, ಹೇಳುವ ಬಾಯಿಗಳು ಒಂದಾಗಬೇಕು. ಅದಕ್ಕೆ ದಾಸ್ಯವಾರ ಹೇಳ್ತಾನ, ನನ್ನ ಉಸಿರು ಯಾಕೆ ಇಟ್ಕೊಂಡು ಕೂತೀನಿ, ನನ್ನ ಜೀವ ಯಾಕೆ ಹಿಡ್ಕೊಂಡು ಕೂತೀನಿ ಅಂತ ಕೇಳಿದ್ರೆ ನೀ ಅಂತಿರ್ಬೇಕು, ನನಗ ಬಂಗಾರ ಕೊಡ್ತಾನ, ಬೆಳ್ಳಿ ಕೊಡ್ತಾನ, ಆಣೆ ಕೊಡ್ತಾನ, ಅಂಬಾರ ಕೊಡ್ತಾನ ಅಂತ ತಿಳ್ಕೊಂಡು ನೀನ್ ಕಲ್ಪನೆ ಇಟ್ಟಿರ್ಬೇಕು. ಆತ ಹೇಳ್ತಾನ, ಸಿರಿಯ ನಿತ್ತನೆ ವಲ್ಲೆ ಕರಿಯ ನಿತ್ತನೆ. ಸಿರಿ ಅಂದ್ರೆ ಸಂಪತ್ತು. ಈಗ ಯಾರಿಗಾರ ಕೊಡ್ತಾನಂದ್ರೆ ಬಿಡ್ತಾರೆ. ಯಾವ ಜಾದೂಗಾರ ಬಂದಿದ್ದು, ಕಲ್ಲು ತಿಂದತ್ತ, ಸಿಮೆಂಟ್ ತಿಂದತ್ತ, ಉಸುಕು ತಿಂದತ್ತ, ಕಾಗದ ತಿಂದತ್ತ, ಕಟ್ಟಿಗೆ ತಿಂದತ್ತ, ಒಬ್ಬ ಗಪ್ಪ ಕೂತಿದತ್ತ, ಎಲ್ಲ ಮಂದಿ ಹೋಗ್ತಿರತ್ತ. ಇವ್ ಗಪ್ಪ ಕೂತಿದತ್ ಬಂದ್ ಹೋಗ್ತಾ ಅಲ್ಲ, ಪುಣ್ಯಾತ್ಮ ಕಟ್ಟಿಗೆ ತಿನ್ನಿ, ಕಲ್ಲು ತಿನ್ನಿ, ಕಾದು ತಿನ್ನಿ, ಉಸುಕು ತಿನ್ನಿ, ಏನೆಲ್ಲ ತಿಂದ್ರೆ ಸುಮ್ಮ ಗಪ್ಪಗಾರ ಕೂತಿದ್ದಿ, ಜನ ನಿನ್ನ ನಗಿ ಬರ್ತತಿಲ್ಲ. ಹೋಗೋ ಪುಣ್ಯಾತ್ಮ, ಮೇಲೆ ಕಲ್ಲ ಉಸುಕ ಸಿಮೆಂಟ್ ಕಡಿ ತಿಂದಿರ್ಬೇಕು. ನಮ್ಮ ಊರಾಗ ರೋಡ್ ತಿಂದಾರ ಡಾಂಬ್ರಿ ಅಂದ್ರೆ. ನಾವು ಹೋಗೋದೇ ಅದಕ್ಕ, ನನ್ನ ಮನೆ ಸುಖಿ ಆಗ್ಬೇಕು, ನಾನು ದೊಡ್ಡವನಾಗ್ಬೇಕು. ಈ ಭ್ರಮೆ ಒಳಗೆ ಜಗತ್ತು ಬದುಕ್ತಾ ಇರೋ ಪುಣ್ಯಾತ್ಮರೇ. ಆದ್ರೆ ತಾವೆಲ್ಲ ಅರ್ಥ ಮಾಡ್ಕೊಂಡು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥ ದೇಶ ಕಂಡ ಅಪರೂಪದ ನಾಯಕ, ಆತನ ಅಂತ್ಯಕಾಲಕ್ಕೆ ಪುಣ್ಯಾತ್ಮರು ಯಾರೋ ಬಂದು ಹೇಳ್ತಾರ, ನನ್ನ ಮಗಳ ಮದುವೆ ಅದ ದುಡ್ಡು ಕೊಡ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರ, ನನ್ನ ಬಲೆ ದುಡ್ಡು ಇಲ್ಲ. ಆತನ ಮಡದಿ ಹೇಳ್ತಾರ, ನೀವು ತಂದಿರ್ತಕ್ಕಂಥ ಸಂಬಳದೊಳಗ ಅವಾಗ ಇವಾಗ ಕೆಲವೊಂದಿಷ್ಟು ಉಳಿಸ್ಕೊಂಡು ನಾನು ಉಳಿಸೇನೆ, ಈ ದುಡ್ಡು ಕೊಟ್ಬಿಟ್ರೆ ಅವನ ಮದುವೆಗೆ ಅಂತ, ಮಗಳ ಮದುವೆಗೆ ಅಂತಾರ. ಅವಾಗ ಪುಣ್ಯಾತ್ಮರ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾರ್ಲಿಮೆಂಟ್ ಪತ್ರ ಬರೀತ, ನನಗ ಸಂಬಳ ಹೆಚ್ಚಾಗ್ಯದ, ನನಗೆ ಸಂಬಳ ಹೆಚ್ಚಿಗೆ ಆಗ್ತದ, ನನ್ನ ಸಂಬಳವನ್ನು ಕಡಿಮೆ ಮಾಡ್ರಿ ಅಂತಕ್ಕಂಥ ಮಾತು ಬರೀತಾರ. ಈಗ ಯಾರು ಹೇಳಕ್ ಸಾಧ್ಯ ಐತೆ? ಯಾರು ಹೇಳಕ್ ಸಾಧ್ಯದ? ಅದಕ್ಕೆ ಪುಣ್ಯಾತ್ಮರೇ, ಈ ಜಗತ್ತು ಯಾವ ಕಡೆ ಸಾಕ್ತಾ ಇದೆ ಅಂತಕ್ಕಂಥ ನಾವೆಲ್ಲ ಆಲೋಚನೆ ಮಾಡಬೇಕು, ನಾವೆಲ್ಲ ವಿಚಾರ ಮಾಡ್ಬೇಕು.
ನಾವು ವಿಚಾರ ಮಾಡ್ತಕ್ಕಂಥ ಕಾಲದ ಮನುಷ್ಯ ಜನ್ಮ ಶ್ರೇಷ್ಠತ ಅಂದ್ರೆ ಕಾರಣ ಏನು ಅಂತ ಕೇಳಿದ್ರ ಸತ್ಯ ಯಾವ್ದ ಅಸತ್ಯ ಯಾವ್ದ ವಿಚಾರ ಮಾಡೋ ಕಾಲದ ಮಾಡಪ್ಪ. ಜಗತ್ತಂತಕ್ಕಂಥದ್ದು ಮಿಥ್ಯದ, ಪರಮಾತ್ಮ ಅಂತಕ್ಕಂಥ ಸತ್ಯದ. ಅದು ಸತ್ಯ ಗೊತ್ತಾಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ ಅನುಭಾವಿ ಗುರುವಿನ ಸಂಘದೊಳಗೆ ನೀನು ಇರ್ಬೇಕಾಗ್ತದ. ಅನುಭಾವವನ್ನು ಸೇವಾ ಮಾಡ್ಬೇಕಾಗ್ತದ. ಸೇವಾ ಮಾಡಿ ಗುರುನಾಥ ದಾರಿ ತೋರಿದ್ರೆ ಇರ್ಬೇಕಾಗ್ತದ. ದಾರಿ ತೋರ್ಲಿ ಅಂದ್ರೆ ಕೋಪ ಮಾಡ್ಕೊಳಕ್ ಹೋಗಬೇಡ. ಎಲ್ಲಿವರೆಗೆ ದಾರಿ ತೋರುದಿಲ್ಲ ಅಲ್ಲಿವರೆಗೆ ಅವರ ಕರುಣೆ ಆಗುತ್ತಾನ ದುಡಿಬೇಕಾಗ್ತದ ಬಂಧುಗಳು, ದುಡಿಬೇಕು. ಅದಕ್ಕೆ ಬಲ್ಲವ್ರು ಹೇಳ್ತಾರೆ ಪುಣ್ಯಾತ್ಮರೇ, ಪಂಚಾಕ್ಷರ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನಿನ್ನೇನ್ ದಿವಸ ಸುಮ್ಮನೆ ನಿಮಗೊಂದು ಚುಟಕಿ ಕೊಟ್ಟಿದ್ದೆ. ಚುಟಕಿ ಹೇಳಿದೆ ನಾವು ಏನು ಸುಡುಗಾಡಕ್ ಹೋದವರು ಸ್ವರ್ಗಕ್ಕೆ ಹೋದ್ರ ದೇಶ ಹಿಂಗಾಕಿರ್ತಿತ್ತು ಪುಣ್ಯಾತ್ಮರ ಅಂತಕ್ಕಂಥದ್ದು. ಇವತ್ತಿನ ದಿನಮಾನದೊಳಗೆ ನಾವೆಲ್ಲ ಹೆಂಗ ಆಗ್ಬೇಕಾಗಿತ್ತು, ಏನು ಕಲಿಬೇಕಾಗಿತ್ತು ಅಂತ ಕೇಳಿದ್ರೆ ಇವತ್ತು ನಾವೆಲ್ಲ ಆಲೋಚನೆ ಮಾಡಿದ್ರೆ ಪ್ರತಿ ಹೆಣ್ಮಕ್ಳು ಬಹಳ ಜನ ಅದಾರ. ಪ್ರತಿಯೊಬ್ಬರು ಊರಾಗ 4-5 ಡೇರಿ ಆಗ್ಯಾವ. ಆಗ್ಯಾವ ಸರ್ ಸಪ್ಪ 5 ಡೇರಿ ಆಗ್ಯಾವ. ಕರೆ ಹಾಲು ತಿನ್ನೋ ಮಕ್ಕಳು ಯಾರು ಇಲ್ಲ. ಈಗ ಹಾಲು ಉಣಿಸು ತಾಯಿಗಳು ಇಲ್ಲ. ಹಾಲು ಏನ್ ಮಾಡಕತ್ತಾರ ಅಂತ ಕೇಳಿದ್ರೆ ಪುಣ್ಯಾತ್ಮರೇ 50 ರೂಪಾಯಿ ಲೀಟರ್ಗೆ ಹಾಲು ಮಾರಿ ಬರಕತ್ತಾರ. ಹೋಗಿ ವಾಪಸ್ ಮೆಡಿಕಲ್ ಅಂಗಡಿಯಲ್ಲಿ 250 ರೂಪಾಯಿ ಕೊಟ್ಟು 50 ml ಔಷಧ ಕೊಂಡು ಮಕ್ಕಳಿಗೆ ಹಾಕಿರ್ತಕ್ಕ ಮಕ್ಕಳಾಗಿ ಕುಡಿತಾರೆ. ಯಾರೋ ಅಂದ್ರೆ ಹಾಲು ಕುಡಿಸಿರೋ ಮಕ್ಕಳಿಗೆ ದಕ್ಕುದಿಲ್ಲ ಅಂತ ಹೇಳಿ. ಯಾಕ ದಕ್ಕುದಿಲ್ಲ ಅಂದ್ರ LKG ಮಗ ಹೊಂಟಾನ, ಗಾಡಿಯಾಗ ಕುಂದಿರ್ಸ್ತಾನ ಅವ್ನ ಮನ್ಯಾಗ ಎಬ್ಬಿಸಿ. ಅವನ್ ಹೋಗಿ ಕುರ್ಚಿ ಮೇಲೆ ಕೊಂತಾನ, ಮತ್ತೆ ಬಂದು ಗಾಡಿಯನ್ನು ಕೆಳಗೆ ಇಳಿಸ್ತಾನ. ತಮ್ಮ ಬಿದ್ದಿಗಿದ್ದಿ ಎಲ್ಲೇರು ಹೋಗಿ ಬಿಗಿ 1850ನೇ ಇಸ್ವಿಯೊಳಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ತೇನ್ ಸಿಂಗನ ತಾಯಿ ಪುಣ್ಯಾತ್ಮನೆ ಆಡ ಕಾಯ್ತಕ್ಕಂತ ಕೆಲಸ ಮಾಡ್ತಿದ್ದ. ತಾಯಿ ನಿತ್ಯ ಉಣಿಸ್ತಿದ್ಲು. ಉಣಿಸೋ ಕಾಲಕ್ಕೆ ತಾಯಿ ಹೇಳ್ತಾರ ಮಗು ಒಂದ್ ದಿವ್ಸ ನೀ ಏರ್ಬೇಕಿದ್ರೆ ಮಗು ಒಂದ್ ದಿವ್ಸ ಏರ್ಬೇಕಂತ ತಿಳ್ಕೊಂಡು ತಾಯಿ ಹೋದ ಮಾಡ್ತಾರ. ನಮ್ಮ ಮಗಳು ಹೇಳ್ತಾರ ಸೈಕಲ್ ಹತ್ತಿಗಿತ್ತಿ ಎಲ್ಲಿ ಬಿದ್ದಿಗಿತ್ತಿ ಅಂತ. ಆ ತಾಯಿ ಹೇಳುವಂತ ಬೋಧನೆ ಪುಣ್ಯಾತ್ಮನ 40 ವರ್ಷಕ್ಕ ತೇನ್ ಸಿಂಗ್ ಎವರೆಸ್ಟ್ ಶಿಖರವನ್ನು ಏರಿದಾಗ ಪತ್ರಕಾರ ಬಂದು ಕೇಳ್ತಾನಂತ, ಈ ವಯಸ್ಸಿನಾಗ ನಿಮಗೆ ಇರಕ್ಕೆ ಹೆಂಗ ಶಕ್ತಿ ಬಂತಂದಾಗ ಈ ವಯಸ್ಸಿನೊಳಗ ನಾನು ಏನೇನಂತ ನಿನಗೆ ಯಾರು ಹೇಳೋದು? ನನ್ನ ತಾಯಿ ನನಗ ಬಾಲ್ಯದಾಗ ಮಾನಸಿಕವಾಗಿ ಈ ಶಿಖರವನ್ನು ಏರಿಸಿ ಬಿಟ್ಟಾಳಂತಕ್ಕಂಥ ಮಾತು ಹೇಳ್ತಾರಂತ. ಸಂಸ್ಕಾರ ವಂಚಿತರಾಗಬಾರ್ದು. ಮಕ್ಕಳಿಗೆ ತಮ್ಮ ಪುಣ್ಯಾತ್ಮರ ತಾಯಿ ತಂದೆ ಕಲಿಸ್ಬೇಕು. ಏನನ್ನ ಕಲಿಸ್ಬೇಕಂತ ನಿಮ್ಗೆ ಮೊನ್ನೆ ಹೇಳಿನ, ನಮ್ ಗಂಡ ಸಮಾಜ ಎತ್ತರಕ್ಕೆ ನಿಲ್ಲಬೇಕಾಗಿತ್ತಂದ್ರ, ನಮ್ ಗಂಡ ಎಲ್ಲರ ಕಡೆನೂ ಹೋಲಿಸ್ಕೋಬೇಕಾಗಿತ್ತಂದ್ರ ಪುಣ್ಯಾತ್ಮರೇ ನೀವು ಕೈ ಕೆಳಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಾಜಾರ್ದಾಗ ಇಂಥ ಸೀರೆ ಬಂದ ತಗೊಂಡು ಬಾ ಹೇಳ್ಬೇಡ್ರಿ, ಇಂಥ ಸರ ಬಂದ ಕೊಡಿಸುತ್ತ ಬೇಡ ಅಂತ ಹೋಗ್ಬೇಡ್ರಿ. ನಮ್ಮ ಘಳಿಕೆ ಆಗ್ತದಲ್ಲ ಆ ಘಳಿಕೆ ಒಳಗೆ ಉಳಿದೋದ್ರೊಳಗೆ ನಮ್ಮ ಬದುಕನ್ನ ಸಾಗಿಸೋಣ ಅಂತಕ್ಕಂಥ ಸಿದ್ಧಾಂತವನ್ನ ನಾವು ಕಲಿಸಿಕೊಟ್ಟಿದ್ರೆ ಮುಂದೊಂದು ದಿನ ದೇಶ ಸುರಕ್ಷೆ ಆಗಲಿಕ್ಕೆ ಸಾಧ್ಯ. ಈ ದೇಶ ಮುಂದೊಂದು ದಿನ ಪುಣ್ಯಾತ್ಮರು ಏನಾದ್ರು ಒಳಿತನ್ನು ಬಯಸಲಿಕ್ಕೆ ಸಾಗ. ಆದ್ರೆ ಇವತ್ತಿನ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂತ ಕೇಳಿದ್ರೆ ಆವತ್ತಿನ ಪುಣ್ಯಾತ್ಮರ ನೆತ್ತರವನ್ನು ಸುರಿಸಿ ಹರಿಸಿ ಈ ದೇಶವನ್ನ ಕಟ್ಟಿರ್ತಕ್ಕಂಥ ಮಹಾನುಭಾವರು ಈ ದೇಶದೊಳಗ ಇವತ್ತು ದಿನಮಾನ ಹೆಂಗ ನಡೆದಾವಂತಕ್ಕಂಥ ಎಲ್ಲ ಆಲೋಚನೆ ಮಾಡ್ಬೇಕಾಗಿತ್ತು. ಅಪ್ಪಗಳು ಮಗನ ಹೇಳ್ತಾಗ ಅವರ ಅಧಿಕಾರಕ್ಕೆ ಬರ್ಬೇಕಾದ್ರೆ ನಡಿಬೇಕಂತಕ್ಕಂಥ ಹುಚ್ಚು ಭ್ರಮೆ ಸ್ವಾರ್ಥ ತುಂಬಿಕೊಂಡಿರ್ತಕ್ಕಂಥ ಜಗತ್ತಿನೊಳಗ ಪುಣ್ಯಾತ್ಮರೇ ಇವರು ಹೆಂಗ ಈ ದೇಶದ ಪರಿಕಲ್ಪನೆ ಉಳಿತದ, ಜಗತ್ತಿನ ಜನರ ಚಿಂತನೆ ಯಾವ ರೀತಿ ಇರ್ತದ ಅದೆಲ್ಲ ಆಲೋಚನೆ ಮಾಡಬೇಕಾಗಿತ್ತು ಬಂಧುಗಳೇ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಸುಡುಗಾಡಕ್ಕೆ ಹೋಗ್ತಕ್ಕಂಥ ಜನ ಸ್ವರ್ಗಕ್ಕೆ ಹೋದ್ರ ದೇಶ ಹಿಂಗಾಕಿರ್ತಿತ್ತು. ಸುಡುಗಾಡಕ್ಕೆ ಹೋದವರು ಸ್ವರ್ಗಕ್ಕೆ ಹೋದರ ಕೆಳಗಾಲಕ ಬರ್ತಿತ್ತು. ಸುಡುಗಾಡಕ್ಕೆ ಹೋದವರು ಸ್ವರ್ಗಕ್ಕೆ ಹೋದರ ಕೆಳಗಾಲಕ ಬರ್ತಿತ್ತು. ದೇವರಿಗೆ ಹೋದವರು ದೇಹ ಮರ್ತಿದ್ರ ಮನುಷ್ಯ ದೇವ್ರಿಗೆ ಹೋಗ್ಯಾರ. ಒಂದು 300 ರೂಪಾಯಿ ಕೊಟ್ಟು ಚಪ್ಪಲ್ ತಂದ, ಹೊರಗೆ ಬಿಟ್ಟಾನ. ಎಲ್ಲಿ ಬಂದನ್ರಿ? ದೇವ್ರಿಗೆ ಬಂದ. ಗುಡಿ ಸುತ್ತಾಕಲಕ್ಕತ್ತಾನ, 2 ಕೈ ಮುಗದಾನ. ಮನುಷ್ಯನಿಗೆ ಅನ್ನೋದ ನನ್ನ ಚಪ್ಪಲ್ ಯಾರು ಒಯ್ತಾರೋ ಇಡ್ತಾರ. ಅದಕ್ಕೆ ಪುಣ್ಯಾತ್ಮರೇ ಪರಮಾತ್ಮ ಯಾಕ ನಮ್ಮನ್ನು ಬಿಟ್ಟು ದೂರ ಆಗಾಕತ್ತೆ ಅಂತ ಕೇಳಿದ್ರೆ ತೋರಿಕೆ ಭಕ್ತಿ, ಬೆರಕಿ ಭಕ್ತಿ, ಗೊರಕಿ ಭಕ್ತಿ. ತೋರಿಕೆಗೆ ಯಾರ ನೋಡಿದ್ರೆ ಓಂ ನಮಃ ಶಿವಾಯ. ಅದಕ್ಕೆ ನಾನು ಆರಂಭ ಹೇಳಕ್ಕೆ ಮನ ಅರಿಯದ ಕಳ್ಳತನ ಯಾವುದಿಲ್ಲ ಅಂತ ತಿಳ್ಕೊಂಡು ಈ ಜಗತ್ತ ಪುಣ್ಯಾತ್ಮರೇ ಅವನ ಕಳ್ಳ ತಪ್ಪಿಸಿ ಏನೋ ಮಾಡ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆ ಮಾಡ್ಬೇಕು. ನಾವು ಚಂದನ ಜಪ ಮಾಡ್ತೀವಿ, ಓಂ ನಮಃ ಶಿವಾಯ ಏನೆಲ್ಲ ಅಂತೀವಿ ಪುಣ್ಯಾತ್ಮರೇ, ಏನೆಲ್ಲ ಅಂತೀವಿ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ,
ತಿಳ್ತೋ ಚಂಗ ಕಾಟ್ಬಿಟ್ಮೆ ಗಂಗಾತು ಕೊಮ್ಮನಿಗೆ ನೀರು ಪವಿತ್ರವಾಗಿ ಕಾಣ್ಬೇಕಾಗಿತ್ತಲ್ಲ ನೀ ಇರ್ಬೇಕತ್ತಿಲ್ಲಿ ನೀ ಹೌದಿಲ್ಲ. ದೇವರಿಗೆ ಹೋದವರು ಧ್ಯೇಯ ಮಾಡ್ತಿದ್ರ ಏನಾಗ್ತದ್ರಿ? ದೇವರಿಗೆ ಹೋದವರು ದೇಹ ಬರ್ತಿದ್ರ, ದೇವರಿಗೆ ಹೋದವರು ದೇಹ ಬರ್ತಿದ್ರ, ದೇಶ ಯಾಕಾಗ್ತಿತ್ತು, ದೇಶ ಯಾಕಾಗ್ತಿತ್ತು. ಸುಡುಗಡೆ ಹೋದವರು ಸ್ವರ್ಗಕ್ಕೆ ಹೋದರೆ ಕೆಳಗಾರ ಬರ್ತಿತ್ತು. ಸುಡುಗಡೆ ಹೋದವರು ಸ್ವರ್ಗಕ್ಕೆ ಹೋದರೆ ಕೆಳಗಾರ ಬರ್ತಿತ್ತು. ಸುಡುಗಾಡ ಪಾದವರು ಸ್ವರ್ಗಕ್ಕವಾದರ ಕೆಳಗಾಲ ಬರುತ್ತಿತ್ತು. ಸುಡುಗಾಡ ಪಾದವರು ಸ್ವರ್ಗಕ್ಕವಾದರ ಕೆಳಗಾಲ ಬರುತ್ತಿತ್ತು. ತಂದಿಗೆ ಹೋದವರು ಸತ್ಯ ಹೇಳಿದರೆ, ತಂದಿಗೆ ಹೋದವರು ಸತ್ಯ ಹೇಳಿದರೆ ಇರುತ್ತೇ ಅವಲ್ಲಿರುತ್ತಿತ್ತು. ತಂದಿಗೆ ಹೋದವರು ಸತ್ಯ ಹೇಳಿದರೆ ಇರುತ್ತೇ ಅವಲ್ಲಿರುತ್ತಿತ್ತು. ಶರಣರ ಮಾತಿಗೆ ಚಿರವಾಗಿ ನಡೆದರೆ, ಶರಣರ ಮಾತಿಗೆ ಶಿರವಾಗಿ ನಡೆದರು. ಶರಣರ ಮಾತಿಗೆ ಚಿರವಾಗಿ ನಡೆದರೆ ಬರಗಾಲ ಬರ್ತಿತ್ತು, ಬರಗಾಲ ಬರ್ತಿತ್ತು. ಸುಡುಗಾಡೆ ಹೋದವರು ಸುಡುಗಾಡ ಪಾದವರು ಸ್ವರ್ಗಕ್ಕವಾದರ ಕೆಳಗಾಲ ಬರುತ್ತಿತ್ತು. ಸುಡುಗಾಡ ಪಾದವರು ಸ್ವರ್ಗಕ್ಕವಾದರ ಕೆಳಗಾಲ ಬರುತ್ತಿತ್ತು. ಒಡೆತನ ಜೀವ ಅಂತ ಕಡೆತನ ದುಡಿದರೆ, ಒಡೆತನ ಜೀವ ಅಂತ ಕಡೆತನ ದುಡಿದರೆ ಬಡತನ ಯಾಕೆ ಬರ್ತಿತ್ತು. ಕೊಡತನ ಶಿವ ಅಂತ ಕಡಿತನ ದುಡಿದರ ಬಡತಾನೆ ಆಗ ಬರುತ್ತಿತ್ತು. ಅನ್ನವುಳ್ಳವರು ಪುಣ್ಯ ಮಾಡಿದರೆ, ಅನ್ನವುಳ್ಳವರು ಪುಣ್ಯ ಮಾಡಿದರು. ಅನ್ನವುಳ್ಳವರು ಪುಣ್ಯ ಮಾಡಿದರೆ ಅನ್ಯಾಯ ಯಾರಿಗೆ ಆಗುತ್ತಿತ್ತು. ಸುಡುಗಡೆ ಹೋದವರು ಈ ದುಡಿ ಮಂದಿ ಕಡಿಮೆ ಆಗೈತಿ, ಬುಕ್ಕಟ್ ಹೊಡಿ ಮಂದಿ ಹೆಚ್ಚಾಗೈತಿ, ಬುಕ್ಕಟ್ಟು ಮಂದಿ ಹೊಡಿದ್ ಹೆಚ್ಚಾಗೈತಿ. ಹೌದು, ಅದಕ್ಕೆ ಒಂದು ಮಾತು ಹೇಳ್ತಾರ ಪುಣ್ಯಾತ್ಮರೇ, ಅಕಸ್ಮಾತ್ ನೀ ಪುಕ್ಕಟ ತಂದು ತಿಂದಿದ್ರೆ ನಾಳೆ ಪುಕ್ಕಟ್ಟಾಗಿ ಹೋಗ್ತದೆ. ಕಸ ಅಲ್ಲ ಕಸ ಜಾತ ಅಂತ ಹೇಳ್ತಾರ. ಅದಕ್ಕೆ ನಾನು ಹೇಳಿಲ್ಲ, ರಾತ್ರಿ 12 ಗಂಟೆಗೆ 3 ಮಜಲು ಮನ್ಯಾಗ ಕುಂತ ನೀನು ವಿಚಾರ ಮಾಡ್ಬೇಕ, ನನ್ನ 3 ಅಂತಸ್ತಿನ ಮನೆ ಇನ್ನೊಬ್ಬರ ಕಣ್ಣೀರದಾಯ್ತು ನನ್ನ ಬೆವರು ಸುರಿಸಿದ ಮನೆ ಐತಿ ಅಂತಕ್ಕಂಥ ಒಂದು ಸಲ ವಿಚಾರ ಮಾಡಿದೆ ಅಂದ್ರ ನಿನ್ನ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದ. ದೇವ್ರು ಹುಡುಕಾಡ್ ಹೋಗೋ ಅವಶ್ಯಕತೆ ಇಲ್ಲ, ದೇವರು ನಿನ್ನ ಹುಡುಕೊಂತ ಬರ್ತಾನೆ. ಆದ್ರೆ ನೀ ಹಂಗಿಲ್ಲಾಗೈತಿ ಪುಣ್ಯಾತ್ಮ, ಹಂಗಿಲ್ಲಾಗೈತಿ. ಏನಾಗೈತಿ? ತೋರಿಕೆಗೆ ನಡೆದ ಪುಣ್ಯಾತ್ಮ ಹೇಳು. ನೀತಿ ಹೇಳವರು ನಿಷ್ಠೆಯಲ್ಲಿ ನಡೆದರೆ, ನೀತಿ ಹೇಳವರು ನಿಷ್ಠೆಯಲ್ಲಿ ನಡೆದರೆ ಜಾತಿ ಮತ ಎಲ್ಲಿರುತ್ತಿತ್ತು. ಯಾವ ಬಸವಣ್ಣ ಜಾತಿ ಸೂತಕ ಬಿಡಿಸ್ಲಾಕ ಬಂದಿದ್ದ ಅವನ ಹೆಸರು ಮೇಲೆ ಇವತ್ತು ಪುಣ್ಯಾತ್ಮರೇ ಹೇಳೋದಿರ್ತಕ್ಕಂಥ ಕೆಟ್ಟ ದುರ್ಗೋಲ್ತಿ ವ್ಯವಸ್ಥೆಯನ್ನು ನಾವು ತಿಳ್ಕೋಬೇಕು. ಯಾವ ಬಸವಣ್ಣ ಈ ಜಾತಿಯ ಸೂತಕವನ್ನು ಬಿಡಿಸಬೇಕು, ಇವ್ನು ಹೊಡಿಬೇಕಂತ ತಿಳ್ಕೊಂಡ ಮಹಾನುಭಾವ ಈ ಧರೆಗೆ ಬಂದ. ಕುಲ ಎಂದು ಹೊಡೆದಾಡಿ ಕುಲದ ನೆಲೆ ಅಂತಕ್ಕಂಥದ್ದು ಬೇರೆ ಕಿತ್ತೋಗಿ ಸಲುವಾಗಿ ಕನಕ ಈ ಧರೆಗೆ ಬಂದ. ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಮಣ್ಣಿನೊಳಗ, ಮಹಾವೀರ ಭಗವಾನರ ಜನ್ಮ ತಾಳಿರ್ತಕ್ಕಂಥ ಭೂಮಿ ಒಳಗ, ಬಸವ ಬಂದಿರತಕ್ಕಂಥ ಮಣ್ಣಿನೊಳಗ, ಬುದ್ಧ ಬಂದಿರತಕ್ಕಂಥ ಮಣ್ಣಿನೊಳಗ ಇನ್ನೂ ನಾವು ಪುಣ್ಯಾತ್ಮರೇ ಜಾತಿ 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 ಅನ್ಕೊಂತ ಹೊಡ್ಕೊಂತ ಸಾಯಕತ್ತಿದೀವಿ. ಪುಣ್ಯಾತ್ಮರೇ ಹೊಡ್ಕೊಂತ ಸಾಯಕತ್ತಿದೀವಿ. ಯಾವ ಜಾತಿ ತಗೊಂಡು ಏನ್ ಮಾಡೋದು ಪುಣ್ಯಾತ್ಮರೇ? ಜಾತಿ ಮುಖ್ಯ ಅಲ್ಲ, ನೀತಿ ಅಂತ. ಯಾವ ವ್ಯಕ್ತಿ ನೀತಿ ಬೇಕ್ರಿ. ಆದ್ರೆ ಇವತ್ತೇನಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅದಕ್ಕೆ ಬರೀತಾರ, ಬೇರೆಯವರು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಸಲುವಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ನೀವು ಎಚ್ಚರಾಗಿರುತ್ತೆ. ಎಲ್ಲ ಭಾವೈಕ್ಯದಿಂದ ಬದುಕಾಕತ್ತೇವೆ, ಬಾಂಧವ್ಯದಿಂದ ಬದುಕಾಕತ್ತೇವೆ. ಬಂದಿಡ್ತಾರ ನೋಡು ಕಡ್ಡಿ ಪುಣ್ಯಾತ್ಮರೇ. ಅದಕ್ಕೆ ಕಾಡಿಗೆ ಬೆಂಕಿ ಎತ್ತಿತ್ತ ಗೌಡ್ರು, ಕಾಡಿಗೆ ಬೆಂಕಿ ಎತ್ತಿ ಉರಿತಿತ್ತ. ಉರಿ ಕಾಲಕ್ಕೆ ಪುಣ್ಯಾತ್ಮನ ನೋಡ್ಬೇಕ್ರೆ ಶ್ರೀಮಂತನ ಮನೆ ಬೆಂಕಿ ಎತ್ತಿದಾಗ 6,000 ಮಂದಿ ಬಹಳ ಅದಾರ. ಶ್ರೀಮಂತನ ಮನೆಗೆ ಬೆಂಕಿ ಎತ್ತಿತ್ತಲ್ಲ 6,000 ಬಹಳ ಮಂದಿ ಅದಾರ. ಆದ್ರೆ ಬಡವನು ಗುಡಿಸಲಿಕ್ಕೆ ಹತ್ತಿದಾಗ ಪುಣ್ಯಾತ್ಮನೆ ಒಂದು ಕಪ್ ನೀರು ಕೊಡ್ಲಾರ್ದಾಗ ಅವ್ರ ಗತಿ ಇಲ್ಲತ್ತ ಕಾಲ. ಇದಕ್ಕೆ ಮಾನವೀಯತೆ ಅನ್ನೋದು ಪುಣ್ಯಾತ್ಮನೆ ಮಾನವೀಯ. ಅದಕ್ಕೆ ಬರೀತಾನೆ ಮಹಾನುಭಾವ, ಬಡವನ ಗುಡಿಸಿನಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ, ಆರಲಾರದಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾನ. ಆ ಪಕ್ಷಿ ನಿಂಗೆ ಚೊಂಚಿನಿಂದ ನೀರಿನಾಗ ಎದ್ದುತ್ತಿತ್ತು, ಓದು ಕಾಡಿಗೆ ಬೋಸ್ತಿತ್ತು, ಎದ್ದುತ್ತಿತ್ತು, ಬದುತ್ತಿತ್ತು. ಮನುಷ್ಯ ಮಾನವ ಜನ್ಮ ದೊಡ್ಡದ ಹುಚ್ಚಪ್ಪಗಳೇ ಅಂತ ಹೇಳ್ಕೊಂಡು ಹೇಳ್ತಾರ. ಬಾಳ ಶಾಣೆ ಈ ಮನುಷ್ಯ ಹೋಗಿ ಕೇಳ್ತಾರ ಪಕ್ಷಿಗೆ, ಬುದ್ಧಿ ಐತಿ ನಿನಗೆ, ಬುದ್ಧಿ ಐತಿ ಯಾಕಪ್ಪ ಅಂತ ಕೇಳ್ತಾರ.
ಕಾಡಿಗೆ ಕಾಡು ಹತ್ತಿ ಉರಿಲಕ್ಕತ್ತದ, ನಿನ್ನ 3 ಹನಿದಿಂದ ಕಾಡು ಆಗ್ತದೇನು? ಪಕ್ಷಿ ಹೇಳಿತ, ನೀವು ಭಾಳ ಶಾಣೆ ಅಂತ ತಿಳ್ಕೊಳ್ಳಿ. ಕೋಗಿಲೆ ಹಾಡ್ತಿತ್ತ ನೋಡು, ಕೋಗಿಲೆ ಹಾಡ್ತಿತ್ತ, ಭಾಳ ಇಂಪಾಗಿ ಹಾಡ್ತಿತ್ತ. ಅವಾಗ ಮನುಷ್ಯ ಬಂದತ್ತ, ನಿನ್ನ ಹಾಡ ಯಾರು ಕೇಳಾಕತ್ತಾರ, ನಿನ್ನ ಹಾಡಿಗೆ ಯಾರು ಬಹುಮಾನ ಕೊಡಕತ್ತಾರ, ಎದಕ್ಕೆ ಹಾಡಕತ್ತಿದ್ದಿ ಅಂತ ಕೇಳಿತ. ಅವಾಗ ಕೋಗಿಲೆ ಹೇಳ್ತತ್ತ, ರೊಕ್ಕದ ಸಲಾಗಿ ಹಾಡೋರು ಮನುಷ್ಯರು, ಪರಮಾತ್ಮ ಧ್ವನಿ ಕೊಟ್ಟ ಉಪಕಾರ ತೀರಿಸೋ ಸಲಾಗಿ ಹಾಡೋರು ಪಕ್ಷಿಗಳು ಅಂತಕ್ಕಂಥ. ಅದಕ್ಕ ಪಕ್ಷಿ ಹೇಳ್ತಕ್ಕ, ನನಗೂ ಗೊತ್ತದ ಕಾಡಿಗೆ ಬೆಂಕಿ ಹತ್ತಿದ ಆರೋದಲು ನನಗೆ ಗೊತ್ತದ. ಆದ್ರೆ ನಾನು ಯಾಕೆ ಗೊತ್ತಲಕ್ಕತ್ತೀನಿ, ಯಾಕೆ ಆರ್ಸಾಕತ್ತೀನಿ ಅಂತ ಕೇಳಿದ್ರ, ಲಕ್ಕಮ್ಮ ತಾಯಿ ಬಲ್ಲಿ 2 ಲಿಸ್ಟ್ ಅದಾವ. ಒಂದು ಬೆಂಕಿ 10,000 ಲಿಸ್ಟ್ ಐತಿ, ಇನ್ನೊಂದು 6,000 ಲಿಸ್ಟ್ ಐತಿ. ಏನಾರ ಮಾಡಿ 6 ಲಿಸ್ಟ್ನಾಗ ಸೇರ್ಬೇಕಂತ ತಿಳ್ಕೊಂಡು ನೀರು ಹಾಕ್ಲಾಕತ್ತೀನಿ ತಿಳ್ಕೊಂಡು ಕೇಳ್ತಕ್ಕ. ನಮ್ಮ ಜೀವನದಾಗ ನಾನು ಯಾವ ಲಿಸ್ಟ್ನಾಗ ಇದೀವಿ ಅಂತಕ್ಕಂತ ಅರ್ಥ ಮಾಡ್ತೀವಿ. ಎಲ್ಲೇ 3 ದಿವಸ ಯಾವ್ದು ಕುರ್ಚಿ ಸಲುವಾಗಿ, ಯಾವ ಆಸ್ತಿ ಸಲುವಾಗಿ ನೆಚ್ಚದಿರು ಈ ಸಂಸಾರ ಸ್ಥಿರವಲ್ಲ ಈ ಕಾಯ ಅಂತ ಹೇಳ. ಮೊದಲ ಈ ಶರೀರದಿಂದ ಅಲ್ಲಿದ, ಇನ್ನು ಇದಕ್ಕೆ ಎಷ್ಟು ಗದ್ದಲಕ್ಕೆ ಬಿದ್ದಿದೆಪ್ಪ. 8 ಮಂದಿನ ಹೊಡಿಸಿರಿ, 8 ಮಂದಿನ ಹೊಡೆದ್ರಿ, ಏನೇನೋ ಗದ್ದಲ ಮಾಡ್ರಿ. ನಾವೊಬ್ಬಕ್ಕೆ ಹೋಗ್ಬೇಕು, ಎಲ್ಲಿ? ಕುರ್ಚಿ. ಅದಕ್ಕೆ ಹೇಳ ನೋಡಿ, ತಾಲೂಕು ಪಂಚಾಯತಿ ಕಚೇರಿ ಒಳಗೆ ಹಗ್ಗನ ತುಂಬ್ಯಾವ, 500 ಅಕ್ಕಿ ಚೀಲ ಒಮ್ಮೆ ತಿಂದಾವ ಅಂತ ಹೇಳ್ತಾರೆ. ಒಂದ್ಸಲ ನೀವೇನ ತಿಳಿಸ ತಿಳ್ಕೊಂಡ್ರಿ. ಮತ್ತೆ ತಾಲೂಕು ಪಂಚಾಯತಿ ಕಚೇರಿಗೆ ಹೆಗ್ಗನ ತುಂಬ್ಯಾವ, ಅಕ್ಕಿ 500 ಅಕ್ಕಿ ಚೀಲ ನೋಡಿ ಒಮ್ಮೆ ಗಪ್ ಮಾಡ್ಯಾವ ಅಂತ ಹೇಳ್ತಾರೆ. ಈ ಹೆಗ್ಗಣ ಅಲ್ಲಿ, ಆ ಹೆಗ್ಗಣ ಬೇರೆ ಪುಣ್ಯಾತ್ಮರೇ. ಅದಕ್ಕ ಈ ಮನುಷ್ಯ ಯಾವ ರೀತಿ ಸಾಕ್ತಾನೆ, ಎತ್ತು ಕಡೆ ಸಾಕ್ತಾನೆ, ಗುಬ್ಬಿಗೆ ಗೊತ್ತದ, ಪಕ್ಷಿಗೆ ಗೊತ್ತದ. ನಾನು ಹೇಳಿದಿಲ್ಲ, ಪಕ್ಷಿಗೆ ಗೊತ್ತಂದ್ರೆ ಪುಣ್ಯಾತ್ಮರೇ. ಯಾವ ಮನುಷ್ಯ ಬಂದು ಕೇಳಿದ ಬದುಕಂದ್ರೆ ಏನ, ಜೀವನ ಅಂದ್ರೆ ಏನ, ಸಾರ್ಥಕತೆ ಯಾವಾಗ ಆಗ್ತದ, ಮಾನವ ಜನ್ಮದ ಬದುಕಿನ ಸಾರ್ಥಕತೆ ಯಾವಾಗ ಅಂತ ಕೇಳ್ತಾರಂತ ಪುಣ್ಯಾತ್ಮ. ಅವಾಗ ಆ ಬಳ್ಳಿ ಇಟ್ಟು ಕಂಟಿ ಮೇಲೆ ಬಳ್ಳಿ ಹಬ್ಬಿತ್ತು, ಬಳ್ಳಿಗೆ ಹೋಗಿ ಮನುಷ್ಯ ಕೇಳಿದತ್ತ, ಬದುಕಂದ್ರೆ ಏನ, ಜೀವನ ಅಂದ್ರೆ ಏನ, ಸಾರ್ಥಕತೆ ಅಂದ್ರೆ ಏನಂತ ಕೇಳಿದ. ಅವಾಗ ಬಳ್ಳಿ ಹೇಳಿದತ್ತ, ನೀನು ಕೈಕಾಲ ತೊಳ್ಕೊಂಡು ಏನಾರೇ ಕೆಲಸ ಅವಶ್ಯಕತೆ ಇತ್ತಂದ್ರೆ ಯಾರು ಮಾತಾಡ್ರಿ, ಸುಮ್ಮನೆ ಹಾಕಿ ಬಿಡಿದ. ನಿಮ್ಗೊಂದು ಮಾತು ಹೇಳಕತ್ತೀನಿ. ನಾ ಯಾವ ಸ್ಥಿತಿ ಒಳಗೆ ನೀವು ಊರಿಗೆ ಪ್ರವಾಸಕ್ಕೆ ಬಂದೆ ಅನ್ನೋದು ಆ ತಾಯಿಗೆ ಗೊತ್ತಾ, ಕಮಿಟಿಯವರಿಗೆ ಗೊತ್ತಾ. ಕೇವಲ 8 ದಿವಸ ಒಂದು ಜಾತ್ರೆ, 8 ದಿವಸ. ಅಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಕ್ಕಂಥ ಜಾತ್ರೆ ಬಿಟ್ಟು ನೀವು ಊರಿಗೆ ಬಂದಿನಿ ಯಾರ ತಕ್ಕಿದ್ರ, ನೀವು ಊರಿನ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ನೋಡಿ ತಲೆಬಾಗಿ ಬಂದಿನ ಪುಣ್ಯಾತ್ಮರೇ. ಎಂತ ಭಕ್ತಿ ಪುಣ್ಯಾತ್ಮರೇ. ಬಹುತೇಕ ನಮ್ ಸಿರ್ಸು ಹೇಳಾಕತ್ತೀರ, ನಮ್ ಭಾಗದಾಗಿಟ್ಟು ಜನ ಕೊಡುದಿಲ್ಲಪ್ಪ, ನಮ್ ಭಾಗದಾಗಿಟ್ಟು ಜನ ಕೊಡುದಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಬಾಜುಕೈತಿ ರತ್ನಾಪುರದಲ್ಲಿ ಕೇಳಿ ಹೆಣ್ಮಕ್ಳಿಗೆ ನೀವು ಬರ್ತಿಲ್ಲ ಯಪ್ಪ, ಬರ್ತೀವಿ ಅಂದ್ರೆ ನಡ್ಕೊಂತ ಬರ್ತಾರೆ 2 ಕಿಲೋಮೀಟರ್ 3 ಕಿಲೋಮೀಟರ್. ಇವತ್ತು ಧನಿಗಳು ಮನಿ ಬಿಟ್ಟು ಹೊರಗೆ ಬರಲಾರಂತ ನಮ್ ಕಡೆ ಧನಿಗಳದಾರ. ಇವತ್ತಿನ ತೆಕೋಟ ದೇಸಾನವರು ಎಲ್ಲರೂ ಕೂಡಿ ನಾವು ನಾಲ್ಕು ಮಾತು ಕೇಳಿ ಬರುವಂತ ಹೊರಗೆ ಬಂದಾರ. ಅದಕ್ಕೆ ಪುಣ್ಯಾತ್ಮರೇ, ವಿಜಯಪುರ ಜಿಲ್ಲೆ ಅಂದ್ರ ಜ್ಞಾನದ ಕಳಸ ಭಾರತ ದೇಶಕ್ಕೆ ಸಿದ್ದೇಶ್ವರಪ್ಪಗಳು ತಿಳ್ಕೊಂಡು ಜಗತ್ತ ಹೊರಟದ ಪುಣ್ಯಾತ್ಮ, ಜಗತ್ತು ಹೊರಟದ. ಆ ಸಿದ್ದೇಶ್ವರಪ್ಪಗಳು ಮೆಟ್ಟಿರತಕ್ಕಂಥ ಧರೆ ಪಾವನ ಅಂತ ಹೇಳ್ತಾರ. ಆ ಮಣ್ಣಿಗೆ ನಮಸ್ಕಾರ ಮಾಡಿಸಲಾಗ ನಾನು ಇಲ್ಲಿ ಬರ್ತಾ ಇದ್ದೀನಿ. ಸಮಯ ಹಾಳು ಮಾಡ್ತಾರೆ, ಸಮಯ ಹಾಳು ಮಾಡಿ ಎಲ್ಲಿಗೆ ಬಂತ್ರಿ, ಎಲ್ಲಿ ಬಿಟ್ಟು ಬಂದ್ರಿ? ಹಿಂಗ ಭಯಂಕರ ಪ್ರವಚನ ಧ್ವಂಸನ್ ನಡೆದು ಹೇಳಾಕತ್ತಿರ ಧ್ವಂಸನ್. ಕರೆಂಟ್ ಹೋಗಿಬಿಟ್ಟು ಹಳ್ಳಿ ಕರೆಂಟ್ ಬಂತು. ಕರೆಂಟ್ ಬಂದಾಗ ತಲೆಯಾಗ ವಿಷಯ ಬರ್ಲಿಲ್ಲ, ಎಲ್ಲಿ ಬಿಟ್ಟಿದ್ದೇವು. ಒಬ್ಬ ಕೇಳಿ, ತಮ್ಮ ಎಲ್ಲಿ ಬಿಟ್ಟಿದ್ದೇವು? ನಾ ಹೇಳ್ತಂತ ತಡ್ರಿ ಅಂದ್ರು. ಎತ್ತ ಅವನದು ಹುರು ಎತ್ತು ಕೈ ಮಾಡಿದ. ಅಲ್ರಿ ನೀವು ಬಿಟ್ಟು ವಿಷಯ ನಿಮ್ ತಲೆಯಾಗ ಬರ್ಲಿಲ್ಲ, ನಮಗೆ ಹೇಳಕ್ ಬಂದ್ರೆ ಹೋಗಿ ನಿಮ್ಮ ಊರಿಗೆ. ನೀನು ಕೈಕಾಲ ತೊಳ್ಕೊಂಡಿರ್ತಕ್ಕಂಥ ನೀರಿನೊಳಗ ನನ್ನೊಂದು ಬಳ್ಳಿ ಅಂತಕ್ಕಂಥ ಉದಯ ಆಗಿ ಹಾಗೇನು ಪುಣ್ಯಾತ್ಮರೇ, ಅವಕಾಶವನ್ನ ವ್ಯರ್ಥ ಮಾಡ್ಕೋಬೇಡ್ರಿ. ಪಕ್ಷಿ ಒಂದು ಬೀಜ ತಗೊಂಡು ಬಾಯಿ ಒಳಗೆ ಒಂದು ಹಣ್ಣು ತಿಂದು ಬೀಜ ತಪ್ಪಿ ಗೋಡೆ ಮೇಲೆ ಬಿದ್ದದ. ಅದು ಹಳೆ ಗೋಡೆ ಮೇಲೆ, ಕಾಂಕ್ರೀಟ್ ಸಿಮೆಂಟ್ ಹಾಕಿರ್ತಕ್ಕಂಥ ಗೋಡೆ ಮೇಲೆ ಬಿದ್ದ ತಕ್ಷಣ ಆ ಬೀಜ ಮಣ್ಣಿನ ಸಂಗ ಮಾಡಿಬಿಟ್ಟದ. ಅವಾಗ ಮಣ್ಣು ಮತ್ತು ಬೀಜ ಕೊಡ್ಕೊಂಡು ಏನನ್ನತ್ತವ, 4 ಹನಿ ನೀರು ಬಂದ್ರೆ ಸಾಕು, ನಾವ್ ಈ ಕಲ್ಲಿದ್ರು ಕೂಡ ಅರಳೆ ಬಿಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಹೋಗ್ತೇವೆ. ಗೋಡೆ ಗಾಡಿ ಮೇಲೆ ಗಿಡಗಳು ನೋಡಿದ್ರು. ಅದಕ್ಕೆ ಸಿದ್ದೇಶ್ವರಪ್ಪಳು ಹೇಳ್ರು, ಕೊಟ್ಟ ಅವಕಾಶ ಪರಮಾತ್ಮ ಕಳ್ಕೋಬೇಡ. ದೇವ್ರು ಕಾಡ್ತಾನ ಅಂತಾರ. ದೇವ್ರು ನಿಮಗೆ ಕಾಡಂಗೂ ಇಲ್ಲ, ಕೊಡಂಗೂ ಇಲ್ಲ. ಒಳ್ಳೆ ಅವಕಾಶ ಕೊಡ್ತಾನ, ನೀ ಸದುಪಯೋಗ ಮಾಡ್ಕೋಬೇಕು. ಒಳ್ಳೆ ಅವಕಾಶ ಕೊಡ್ತಾನ, ಅದನ್ನ ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಅಂದ್ರೆ ಏನ್ರಿ? ನಿನಗ ಪುಣ್ಯಾತ್ಮರ ಕಣ್ಣೀರು ಒರೆಸ್ಲಿಕ್ಕೆ ಸಾಧ್ಯ ಇತ್ತಂದ್ರ ಕಣ್ಣೀರು ಒರೆಸು.
ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡತಕ್ಕಂತ ಶಕ್ತಿ ಇತ್ತಂದ್ರ ಮಾಡು, ಕಣ್ಣೀರು ಒರೆಸು. ಅದು ಯಾವುದೋ ಆಗಲಿಲ್ಲ ಅಂದ್ರ ಇನ್ನೊಬ್ಬರನ್ನ ಕಣ್ಣೀರು ಹಾಕ್ಸೋ ಕೆಲಸಕ್ಕೆ ಕೈ ಹಾಕಬೇಡ ತಿಳ್ಕೊಂಡಿರ್ತಾರ. ಕಣ್ಣೀರು ಹಾಕ್ಸಲಕ್ಕೆ ಹೋಗ್ಬೇಡ, ಕಣ್ಣೀರು ಒರೆಸೋ ಮಾಡೋ, ರಕ್ತ ತರುವಂತ ಕೆಲಸ ಮಾಡಬೇಡ ಅಂತ ಹೇಳ್ತಾರ. ಅಂತ ಪುಣ್ಯಾತ್ಮರೇ ತಾನೇ ಕಾಲ ಕಳೆದುಕೊಂಡಿರ್ತಕ್ಕಂಥ ಬಚ್ಚಲದಿಂದ ನೀರು ಹರಿದು ಬಂದಿರತಕ್ಕಂತ ಆ ಬಚ್ಚಲ ನೀರಿನೊಳಗೆ ಏನಾಗೈತೆ ಅಂತ ಕೇಳಿದ್ರೆ ಒಂದು ಬಳ್ಳಿ ಉದಯ ಐತಿ. ಬಳ್ಳಿ ಕಂಟಿ ಮೇಲೆ ಹಂಗೆ ಹಪ್ಪ್ಯದ. ಈ ಮನುಷ್ಯ ಹೋಗಿ ಕೇಳ್ತಾನ, ಬಳ್ಳಿಗೆ ಬದುಕಂದರೇನು, ಜೀವನ ಅಂದರೇನು, ಸಾರ್ಥಕತೆ ಅಂದರೇನು. ಈ ದೇಶ ಕಂಡ ಅಪರೂಪದ ರಾಷ್ಟ್ರಪತಿ, ಅಪರೂಪದ ವಿಜ್ಞಾನಿ, ತನ್ನ ಉಸಿರು ಹೋದ ಬಳಕ ಅವ್ರ ಸುಡುಕೇಸದಾಗ ಎಷ್ಟು ಆಸ್ತಿ ಇತ್ತಂತ ಕೇಳಿದ್ರೆ 2 ಜೊತೆ ಬಟ್ಟೆ ಇತ್ತು. 2 ಜೊತೆ ಬಟ್ಟೆ. ನಾನ್ ತೀರ್ ಹೋದಾಗ ಶಾಲೆ ಕಾಲೆಗಳ ರಜೆ ಕೊಡ್ಬೇಡ ಅಂತ ಹೇಳಿದ್ರು. ಶಾಲೆ ಕಾಲೆಗಳ ರಜೆ ಕೊಡ್ಬೇಡ ಅಂತ ಹೇಳಿದ್ರು. ಅಂತ ಮಹಾನುಭಾವರಿಗೆ ಒಬ್ಬ ಪುಣ್ಯಾತ್ಮ ಕೇಳಿದತ್ತ, ನೀವೇನು ವಿಜ್ಞಾನ ಲೋಕದಲ್ಲಿ ಸಾಧನೆ ಮಾಡಿದಾಗ ನೊಬೆಲ್ ಪ್ರಶಸ್ತಿ ಬಂದಾಗ ಬದುಕು ಸಾರ್ಥಕ ಆಯಿತು, ಈ ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಏರಿದಾಗ ಬದುಕು ಸಾರ್ಥಕ ಆಯಿತು ಅಂತ ಕೇಳಿದ್ರ. ಆದ್ರೆ ಅಬ್ದುಲ್ ಕಲಾಂ ಜಿಯವರು ಹೇಳ್ತಾರಂತ, ನನ್ನ ಬದುಕು ಯಾವಾಗ ಸಾರ್ಥಕ ಆಯಿತು, ನನ್ನ ಬದುಕು ಆನಂದದಲ್ಲಿ ತೇಲಾಡಿ ಯಾವಾಗ ಅಂತ ಕೇಳಿದ, ಹೈದರಾಬಾದ್ ನಿಜಾಮನ ಆಸ್ಪತ್ರೆಗೆ ನಾನು ಭೇಟಿ ಕೊಟ್ಟಿನಿ. ಆ ಆಸ್ಪತ್ರೆ ಒಳಗೆ ಪೋಲಿಯೋ ಆಗಿರ್ತಕ್ಕಂಥ, ಪೋಲಿಯೋ ಅಂದ್ರೆ ಗೊತ್ತದ, ಕುಂತ್ಕೋತ ಹುಡುಗರು ತಿರುಗಾಡ್ತಾರೆ, ಕಾಲ ಸಣ್ಣಾಗಿರ್ತತಿ, ಅದಕ್ಕೆ ಕ್ಯಾಲಿಪರ್ಸ್ ಅಂತ ಹಾಕಿರ್ತಾರೆ. ಕ್ಯಾಲಿಪರ್ಸ್, ಆ 3 kg ಕ್ಯಾಲಿಪರ್ಸ್ ಗಾತ್ರದ ಕಾಲ ಮಕ್ಕಳು ಎತ್ತಿಡ್ಬೇಕಾದ್ರೆ ಅವಕ್ಕೆ ನೋವಾಗ್ತಿತ್ತು. ಮಕ್ಕಳ ನೋವನ್ನ ತಾಯಿ ತಂದೆ ಹೃದಯಕ್ಕೆ ಬಡಿತಿತ್ತು. ವೈದ್ಯರಿಗೆ ಪುಣ್ಯಾತ್ಮರೇ ಪರಿಹಾರ ಇಲ್ಲತ್ತು, ವೇದನೆ ಆಗ್ತಿತ್ತು. ಅವಾಗ ಕಲಾಂಜಿಯವ್ರು ಬಂದಿರತ್ತ, ವೈದ್ಯರು ಬಂದು ಕೇಳ್ತಾರಂತ, ನಿಮ್ಮ ಪ್ರಯೋಗಾಲಯದಲ್ಲಿ ಏನಾದ್ರೂ ಇದಕ್ಕೆ ಪರಿಹಾರ ಇದೆಯೇನು, ನಿಮ್ಮ ಪ್ರಯೋಗಾಲಯದಲ್ಲಿ ಏನಾದ್ರೂ ಇದಕ್ಕೆ ಪರಿಹಾರ ಇದೆಯೇನು ಅಂತ ಕೇಳಿದಾಗ, ಇಸ್ರೋ ಪ್ರಯೋಗಾಲಯಕ್ಕೆ ಹೋಗಿ 3 kg ಗಾತ್ರದ ಕ್ಯಾಲಿಪರ್ಸ್ ಅನ್ನು 300 ಗ್ರಾಮ ಮಾಡಿ ಮಕ್ಕಳ ಕಾಲಿಗೆ ತೊಡಿಸಿ, ಮಕ್ಕಳ ಆನಂದದಿಂದ ಓಡೋ ಕಾಲಕ್ಕೆ, ತಾಯಿ ತಂದೆ ಖುಷಿ ಪಾಡೋ ಕಾಲಕ್ಕೆ, ವೈದ್ಯರು ಸಂತೋಷದಲ್ಲಿ ತೇಲಾಡೋ ಕಾಲಕ್ಕೆ ನನ್ನ ಬದುಕು ಧನ್ಯ ಆಯಿತು, ನನ್ನ ಬದುಕು ಧನ್ಯ ಆಯಿತು. ನಮ್ಗೆ ಯಾರಾದ್ರೆ ಸಾಧ್ಯ ಐತ್ರಿ? ಪಂಚಾಯತಿಗೆ ಆರಿಸಿ ಬಂದ್ರೆ ಮೊದಲು 4 ಅಂಗಿ ಹೊಲಿಸ್ತಾರೆ, ಚಲೋ ಚಲೋ ಬಿಳಿ ಹೊಲಿಸ್ತಾರೆ. ಅಲ್ಲಿ ಪರ್ಸೆಂಟೇಜ್, ಇಲ್ಲಿ ಕಮಿಷನ್, ಅಲ್ಲಿ ಕಮಿಷನ್. ಸರ್ಕಾರ 2.5 ಲಕ್ಷ ರೂಪಾಯಿ ಮನೆ ಕೊಡ್ತೈತೆ ಅಂತ ಘೋಷಣೆ ಮಾಡ್ತಾರೆ. ಒಂದು ಮನೆ ನಿನಗೆ ಕೊಡ್ಬೇಕಾದ್ರೆ 25,000 ಮೊದಲು ನಮಗೆ ಕೊಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಸೋರಾಕತೈತಿ ಬಂಧುಗಳೇ, ಸೋರಾಕತೈತಿ. ಹಿಂಗಾದ ಮೇಲೆ ಜಗದಗತಿ ಹೆಂಗ ಬಳಕೆ ಮಾಡಬೇಕಣ್ಣ, ಹಿಂಗಾದ ಮೇಲೆ ಹೆಂಗ ಬಳಕೆ ಮಾಡಬೇಕಣ್ಣ ಅಂತ ತಿಳ್ಕೊಂಡು ಹೇಳ್ಯಾರ ಜ್ಞಾನಿಗಳು. ಇಲ್ಲ, ಅವ್ರ ಕಡೆ ನೋಡ್ಬೇಕು, ಜಗತ್ತ ನೋಡಕತ್ತೆ, ಅವನ ಪಾಪ ಅವ್ನು ನೋಡೇ ನೋಡ್ಬೇಕು. ಜಗತ್ತನ್ನ ಹಂಗ ಸೋರಾಡೋ ಕಾಲಕ್ಕೆ ಇವರೊಬ್ರು ಮಾಡಕ್ಕೆ ಏನು ಸಾಧ್ಯದ? ಕಂಡೀಷನ್ ಹೇಳ್ತಾರ. ಮೊನ್ನೆ ನಿನ್ನೆ ಹೇಳ್ಯಾರ ನೋಡ, ನಾವೊಬ್ಬ MLC ಆಗೋ ಮನುಷ್ಯ ನಂದು ಕಮಿಷನ್ ತಗೊಂಡ್ರಿ ಗಡಿ ಪ್ರಾಧಿಕಾರದ ಬರೋದ್ರಾಗ ತಾವ್ ಹೇಳ್ತಾರ. ಈ ಮಂತ್ರಿ ಹೇಳ್ತಾರ ನಂದು ತಗೊಂಡ ಮಾಡ್ಯಾರ ಅಂತ ಹೇಳ್ತಾರೆ. ಯಾರು ಕೇಳೋದ್ರಿ? ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರು, ಹೇಳುದು ಯಾರಿಗೆ, ಇನ್ನು ಕೇಳೋದು ಯಾರಿಗೆ? ಯಾರಿಗೆ ಹೇಳುದು ಲೋಕದೊಳಗೆ? ಅದಕ್ಕೆ ನಮ್ಮ ಬದುಕು ಏನಾಗಿತ್ತಂದ್ರ, ಬಳ್ಳಿ ಹೇಳ್ತತ್ತ, ಸಂತೋಷಕ್ಕಾಗಿ, ನನ್ನ ಆನಂದಕ್ಕಾಗಿ ಒಂದು ಹೂ ಅರಳಿಸ್ತಾನಿದ್ರ, ಆ ಹೂವನ್ನು ನೋಡಿ ಇನ್ನೊಬ್ಬ ವ್ಯಕ್ತಿ ಖುಷಿ ಪಡ್ತಾನ, ಆನಂದ ಪಡಿತಾನೆ. ಅವನ ಆನಂದ ಪಡುವುದನ್ನು ನೋಡಿ ನನ್ನ ಬದುಕು ಧನ್ಯ ಆಗ್ತದ ಅಂತ ಹೇಳ್ತಾರೆ. ಹೂವ ಬೆಳಗ್ಗೆ ಅರಳ್ತದ, ಸಂಜೆಕ್ಕೆ ಬಾಡ್ತದ. ಅರಳಿ ಬಾಡುವುದರ ಮಧ್ಯದಲ್ಲಿ ಅರಳಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಭಗವಂತನ ಮುಡಿಗೆ ಹೋಗಿ ಸೇರ್ತನು. 100 ವರ್ಷ ಅವಶ್ಯ ಪಡ್ಕೊಂಡು ಬಂದು ಮನುಷ್ಯ ನಿಂದ್ಯವಾಗ ಸಾರ್ಥಕತೆ ಆಗ್ತದೆ. ಹಗ್ಗನ ಕೆದಲ್ಲ ಹಂಗ ಕೆದರುದ. ಅದಕ್ಕ ಇದಕ್ಕೆ ಜೀವನ ಮೊದಲಪ್ಪ, ಇದಕ್ಕೆ ಬದುಕು ಅನ್ನೋದಿಲ್ಲ. ಬುದ್ಧ ಭಗವಾನರ ಪ್ರವಚನ ಹೇಳಕತ್ರ ಆಂಬರವನದಲ್ಲಿ. ಬುದ್ಧ ಭಗವಾನರ ಪ್ರವಚನ ಹೇಳಕತ್ತಾರ. ಯಾರೋ ಪುಣ್ಯಾತ್ಮ ರಾಜ್ಯ ಬಂದ, ರಾಜ್ಯ ಹೇಳಿದ್ರು, ಮಹಾನ್ ರಾಜ್ಯ ಬಂದಾರ. ರಾಜ್ಯ ಬಂದಾರಂದ್ರ ಬುದ್ಧ ಕೇಳಾರ್ದಂಗಿದ್ದು ಬಿಟ್ಟ, ಕೇಳಾರ್ದಂಗ ಕೂತ್ಕೊಂಡು ಬಿಟ್ಟ. ಅವಾಗ ಬಂಧುಗಳೇ, ಒಬ್ಬ ಹೆಣ್ಮಗಳು ದಾರಿ ಕೂಡಿ ನಡೆದಿದ್ರು. ಬಹಳ ಹಸುವಾಗಿತ್ತು, ಮಾವಿನಕಾಯಿ ಸುಕ್ಕಿತ್ತು. ಗಿಡದಾಂದ ಒಂದು ಮಾವಿನಕಾಯಿ ಹರಳಕ್ಕೆ ಮುಂದೆ ಠಪ್ಪತ್ತು ಬಿದ್ದು ಬಿಡ್ತ. ಆ ಹಣ್ಣು ಅರ್ಧ ತಿಂದಾಳ, ಇನ್ನು ಅರ್ಧ ಉಳಿದತ್ತೆ ಹಣ್ಣು. ಉಳಿದ ಹಣ್ಣನ ಪುಣ್ಯಾತ್ಮನ ಕಲ್ಪನೆ ಬಂದು ಬಿಟ್ಟು ಆಂಬರವನಕ್ಕೆ ಬುದ್ಧ ಭಗವಾನರು ಬಂದಾರ. ಸುತ್ತೆಲ್ಲ ಶಾಂತಿ ಸಾಗರವನ್ನು ಹರಿಸಿ ಬಿಟ್ಟಾರ. ಆ ಮಾನವನಿಗೆ ಏನಾದ್ರೂ ಕೊಡಬೇಕಂದ್ರೆ ನನ್ನ ಬಲ್ಲಿ ಇಲ್ಲ, ಇದೇ ಅರ್ಧ ಹರಿದು ಉಳಿದ ಹಣ್ಣನ್ನು ಕೊಡ್ಬೇಕಂತ ತಿಳ್ಕೊಂಡು ಮಹಾತ್ಮರ ಪ್ರವಚನ ಮಾಡಿದ ಜಾಗ ಹೊಂಟ. ಬುದ್ಧ ಭಗವಾನರ ವ್ಯಾಸ ಬಿಟ್ಟು ಕೆಳಗೆ ಬಂದು ಹಣ್ಣು ತಗೊಳಕತ್ತಾರೆ. ಎಂಜಲದ ಅರ್ಧ ಹಣ್ಣು
ಜನ ಕೇಳಿದ್ರತ್ತ, ಆಗಲೇ ರಾಜ ಬಂದಿದ್ದ, ಸಂಪತ್ತನ್ನು ಸುರಿತಕ್ಕಂತ ವ್ಯಕ್ತಿ ಇದ್ದ, ಅವಾಗ ಕೈ ಮಾಡಲಿಲ್ಲ. ನಿಮಗ ಕೂಗಿ ಹೇಳಿದ್ರು ಕೂಡ ಧ್ವನಿ ಕೇಳಲಾರ್ದಾಗ ಕೂತ್ಕೊಂಡ್ ಬಿಟ್ರಿ. ಎಕ್ಕಶ್ಚಿತ್ವ ಬಗ್ಗೆ ಹೆಣ್ಮಗಳು ಅದು ಅರ್ಧ ತಿಂದಾಳ, ಅರ್ಧ ಉಳದೈತಿ, ಅದನ್ನ ತಗೊಳಕ ಕೆಳಗಿಳಿದು ವ್ಯಾಸಪೀಠ ಬಂದಿರಿ ಅಂದ್ರೆ ನಿಮ್ಮಲ್ಲಿ ಬುದ್ಧಿ ಹಿಂಗೆ ಯಾಕಂತ ಕೇಳಿದ್ರು. ಬುದ್ಧ ಭಗವಾನ್ ಹೇಳ್ತಾರಂತ, ರಾಜ ನನಗೆ ಸಂಪತ್ತು ಕೊಡಕ್ ಬಂದಿರ್ಬೇಕು. ಎಷ್ಟು ಕೊಡವನು? ಅವನ ಮನ್ಯಾಗ 100 ಕೋಟಿ ಹಣ ಅದಾವ, 100 ಕೋಟಿ. ಅದ್ರಾಗ 1,000 ಕೊಡವ, 1,00,000 ಕೊಡವ. ಎಷ್ಟದವು? 100 ಕೋಟಿ ಅದಾವ, 1,000 ಕೋಟಿ ಸಂಪತ್ತು ಐತೆ. ಅದ್ರಾಗ 1,000 ಕೊಡವನು. ಆದ್ರೆ ಈ ತಾಯಿ ಬಲ್ಲೆ ಏನೈತೆ ಅಂತ ಕೇಳಿದ್ರ, ಹಸುವು ನೆರಳಾಕಟ್ಟ. ಆದ್ರೂ ಕೂಡ ನನ್ನ ನೆನಪಾಗೈತಿ. ನನ್ನ ನೆನಪಾದ ತಕ್ಷಣ ತಾನು ತಿನ್ಬೇಕಾಗಿರ್ತಕ್ಕಂಥದ್ದು ಬಿಟ್ಟು ಇದನ್ನು ಬಿಟ್ಟು ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡು ಅಂತ ಹಣ್ಣನ್ನು ನನಗೆ ತಂದು ಕೊಟ್ಟಾಳಂದ್ರೆ ಇದ್ರಾಗ ಪುಣ್ಯಾತ್ಮರ ಪ್ರೇಮವನ್ನು ತುಂಬ್ಯಾಳ, ಭಾವವನ್ನು ತುಂಬ್ಯಾಳ, ಭಾವ ಪರಿವರ್ತನಾಗಿದೆ ಅಂತ. ಸತ್ಪಾತ್ರ ಕೊಡ್ಬೇಕ್ರಿ. ನಾನು ನಿನ್ನೆ ನಡ್ಕೊಂಡು ನೋಡಾಕತ್ತೀನಿ, ಹೆಣ್ಮಕ್ಳು 75,000 ಬಳಿ ಮಾಡಿ ಕೊಟ್ಟರು. ಈಗ ವರ್ಷ ಕೊಡ್ತೀರೇನು? ವರ್ಷ ಕೊಡ್ತೀರಿ ಮತ್ತೆ ನೀವು? ಮತ್ತೆ ನಮ್ಮ ಯಾಕಂದ್ರೆ ಈ ತಿಂಗಳ 2,000 ಭಾಗ್ಯಲಕ್ಷ್ಮಿ ಬರ್ತಾಳ ಕೊಡ್ತೀವಿ ಮತ್ತೆ. ಹೌದು, ಅದಕ್ಕೆ ನಿಮ್ ಶಿರ್ಷಕಣಿ ಬಹುತೇಕ 2,000 ಆಫರ್ ಇವಾಗ ಕೊಡಾತಿರ್ಬೇಕಂತೇಳಿ. ಅದಕ್ಕೆ ಬಂಧುಗಳೇ ನಮ್ಮಲ್ಲಿ ಕಲ್ಪನೆ ಇದೆ. ಕಲ್ಪನೆ ನೀನ್ ಹೇಳೇನಿಲ್ಲ, ಅವರಿಕಾಯಿ ಮಾರಿ ಜೀವನ ಮಾಡ್ತಕ್ಕಂಥ ಮುದುಕಿ ಬದುಕನ್ನ ಬಡತನದ ಬಳ್ಳಿಕ್ಕೆ ತೊಗೊಳ್ಳೋದು ಪುಣ್ಯಾತ್ಮರೇ. ಸಂಪತ್ತನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಸತ್ಸಂಗ. ಅದಕ್ಕೆ ಪುಣ್ಯಾತ್ಮರ ಅನುಭಾವಿಗಳ ಬಲ್ಲವರ ಸಂಘದೊಳಗೆ ಕಾಲ ಕಳೆಯಪ್ಪ, ಬಲ್ಲವರ ಸಂಘದೊಳಗೆ ಕಾಲ ಕಳೆಯಪ್ಪ. ಅದಕ್ಕೆ ಹೇಳ್ತಾ ಇರ್ತೇನೆ, ಯೋಗಿ ಹುಯ್ಯತ್ತೋಕ್ಯ, ಜೋಗಿ ಹುಯ್ಯತ್ತೋಕ್ಯ, ಒಂದು ಮಾದಿ ಸವಾದಿ ಬಗ್ಗಿನೇ ಇರ್ತಿರ್ತಾರೆ. ಎಲ್ಲಾರು ಹೋಗ್ಯಾರ ಈ ಭೂಮಿ ಮೇಲೆ. ಮುಕ್ತರ ತಾಳದ ಮಾಡ್ದ ಹೋಗ್ಯಾರ, ಅರಮನಿಗಳು ಹೋಗ್ಯಾವ, ಎಲ್ಲ ಹೋಗ್ಯಾವ. ಉಳಿದದು ಮಾತ್ರ ಗುರುಮನಿಗಳು ಮಾತ್ರ ಉಳ್ಕೊಂಡವಂತ, ಗುರುಮನಿ ಮಾತ್ರ ಉಳ್ಕೊಂಡವ. ಪುಣ್ಯಾತ್ಮ ಒಬ್ಬ ಸಂತ, ಒಬ್ಬ ಯೋಗಿ ಹೇಗಿರ್ತಾನಂತ ಕೇಳಿದ್ರೆ, ನಮ್ಮ ಅಥಣಿ ತಾಲೂಕಿನ ಕೀರ್ತಿಯನ್ನ, ಅಥಣಿಯ ಮಣ್ಣನ್ನು ಪುಣ್ಯ ಭೂಮಿಯಾಗಿ ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಜಂಗಮ ಜ್ಯೋತಿ ಮುರುಗೇಂದ್ರ ಶ್ರೀಗಳು ಜೀವನದಾಗ ಒಂದು ಘಟನೆ ನಡೀತದೆ. ಬೆಂಗಳೂರಿಗೆ ಪುಣ್ಯಾತ್ಮರೇ ಅಥಣಿ ಬಸ್ ಹೋದ್ರೆ ಕೈ ಮುಗಿತಾರೆ ಬಸ್ಸಿಗೆ. ಆ ಕಡೆ ಜನ ಬಂದು ಅಥಣಿ ಮಣ್ಣಿನ ಗಚ್ಚಿನ ಮಾಡ್ತಾರೆ, ಮಣ್ಣು ಕಟ್ಕೊಂಡು ಹೋಗ್ತಾರ. ಆ ಮಾನವರಿಗೆ ಒಂದು ಘಟನೆ ನಡೀತದ ಅವ್ರ ಜೀವನದೊಳಗೆ. ವಜ್ರಾಣ ಅಂತ ಒಂದು ಗ್ರಾಮ ಬರ್ತದೆ, ಜಪ್ತ ತಾಲೂಕ, ಮಲಾವಧಿ ಮತ್ತು ವಜ್ರಾಣ ಸೀಮೆ. ತಾಯಿ ಅಂತ್ಯಕಾಲ ಆಗ್ಲಿಕ್ಕೆ ಬಂದಿದ್ದು, ಅಪ್ಪ ತೀರ್ಕೊಂಡಿದ. ತಾಯಿನ ನೋಡೋ ಸಲುವಾಗಿ 1 ಎಕರೆ ಭೂಮಿ ಆಗಿನ ಕಾಲಕ್ಕೆ ಒಂದು 10-20 ಸಾವಿರ ರೂಪಾಯಿ ಇಟ್ಟಿದ್ರು. ನಾನು ನಿಮ್ಗೆ ಅತ್ಯಂತ ಕೈ ಮುಗಿದು ಹೇಳ್ತಾನೋ, ಎಲ್ಲ ಗಂಡು ಮಕ್ಕಳು ಕೊಡ್ತೀನಿ. ತಾಯಿ ತಂದೆನ ನೋಡುದಿತ್ತಂದ್ರೆ ಆಸ್ತಿ ಇಡ್ರಿ ಅವ್ವಪ್ಪ ನೋಡ್ತಾನೆ ಅನ್ಲಾಕ್ ಹೋಗ್ಬೇಡ. ಆಸ್ತಿ ಇಡ್ರಿ ಅವ್ವಪ್ಪ ನೋಡ್ತಾನಂತಕ್ಕಂಥದ್ದು ಅಕಸ್ಮಾತ್ ನಿಮ್ಮ ಬಾಯಿಗೆ ಬಂತಂದ್ರೆ ನೀವು ಮಕ್ಕಳೆಲ್ಲ ಪುಣ್ಯಾತ್ಮರು ಹಿಕ್ಕಳಾಗಿ ಬರ್ತೀರಿ. ನಿಮಗೂ ಮುಂದೊಂದಿನ ಪ್ರಸಂಗ ಬರ್ತದೆ. ನಿಮ್ಗೆಲ್ಲ ತೆಲಿವಳಿಗೆ ಯಾವ ಪುಣ್ಯಾತ್ಮ ಹೆಣ್ತಿ ಒಂದು ಕೈ ಮಾಡಿ ಹೇಳ್ತದೆ, ನಮ್ಮವನು ಉಪಕಾರ ತೀರ್ಸಿ. ಹಣ್ಣು ಹಾಗಲಾಗಿರ್ತಕ್ಕಂಥ ಮುದುಕಿ ಪುಣ್ಯಾತ್ಮರೇ ವರ್ಷದ ಮೇಲೆ ಕೂತಿತ್ತು, ಮಕ್ಕೊಂಡಿತ್ತು. ಕೇಳ್ತಾರ, ಎಂತ ದೊಡ್ಡ ಕೆಲಸ ಮಾಡಿದವಂತಮ್ಮ, ನಾನು ಉಪಕಾರ ತೀರ್ಸ್ಬಿಟ್ಟೆ, ಏನಾರ ಮಾಡಿದೆ ಅಂತ ಕೇಳಿತು ಮುದುಕಿ. ನೀನು ಸಿರ್ಸಲಿ ಹೋಗಿರ್ಲಿಲ್ಲ, ನಾನು ಪತ್ಕೊಂಡು ತಮ್ಮ ಸಿರ್ಸಲ್ ಹೋಗಿ ಹೊಳ್ಳಿ ಬರೋಟಿಗೆ 8 ಸಲ ಇಳಿಸಿದ, 8 ಸಲ ಹೊತ್ಕೊಂಡಿದೆ ಅಂತ ಕೇಳಿದ್ದ ಮುದುಕಿ. 1,000 ಸಲ ಇಳಿಸಿ 1,000 ಸಲ ಹೊತ್ಕೊಂಡಿರ್ಬೇಕು ಅಜ್ಜಿ ಅಂದ. ಅವ್ವ ಅಂದತ್ತ, ಅಕಸ್ಮಾತ್ ನನ್ನ ಗರ್ಭದಾಗ ಇರೋ ಕಾಲಕ್ಕೆ 9 ತಿಂಗಳು 9 ದಿವಸದಾಗ ನೀ ಹೆಂಗ 1,000 ಸಲ ಇಳಿಸಿ 1,000 ಸಲ ಹೊತ್ಕೊಂಡಿಲ್ಲ, ಹಂಗ ನಾ ಎಲ್ಲಾರ ನಿನ್ನ ಒಮ್ಮೆ ತೆಳಗಿಳಿಸಿನ ಅಂದ್ರೆ ನಿನ್ನ ಗತಿ ಏನಾಗ್ತಿತ್ತು ತಿಳ್ಕೊಂಡು ತಾಯಿಗೆ. ಅದಕ್ಕೆ ಬಂಧುಗಳೇ, ಮರಾಠಿಯಾಗ ಒಂದು ಸಂತ ಬರಿತಾನೆ, ಲೋಕಂಡಿಚ ಸಾಕಲಿ ತುಟ್ಟಿಲ್ಪ ನಾಯಿ ಚಮಾಯಿತ್ತು ನಾಯಿತ್ತು. ಸ್ವಾಮಿ ವಿವೇಕಾನಂದರು ಸಹಿತ ಹೇಳ್ತಾರತ, ನೀನು ಸನ್ಯಾಸಿಯಾಗಿ ಹೋದ್ರು ಕೂಡ ಪೂರಾಶ್ರಮದ ತಾಯಿ ಬಂದು ನಿನಗೆ ನಮಸ್ಕಾರ ಮಾಡ್ತಾಳೆ, ಅದಕ್ಕೆ ಪಾದ ಮುಗಿಸ್ಕೊಬೇಡ, ನೀನು ನಮಸ್ಕಾರ ಮಾಡುವಂತ ಹೇಳ್ತಾರೆ. ತಾಯಿ ಅಂತಕ್ಕಂಥ ಜಗತ್ತು ತಾಯಿ. ಕೌಶಲ್ಯ ಕೇಳ್ತಾರ ಪ್ರಭು ರಾಮಚಂದ್ರ, ನಿನಗೆ ಪ್ರಭು ಅಂತ ಕರೀತಾರೆ. ಕಾರಣ ಏನು? ಮರ್ಯಾದೆ ಪುರುಷೋತ್ತಮ ಅಂತ ಕರೀತಾರೆ. ರಾಮದ ಮರ್ಯಾದೆ ಪುರುಷೋತ್ತಮ. ಪರದೇಶದಲ್ಲಿ ಹೇಳ್ತಾರ ಪುಣ್ಯಾತ್ಮರೇ, ನಮ್ಮ ದೇಶದ ಪಠ್ಯ ಪುಸ್ತಕದಲ್ಲಿ ರಾಮಾಯಣ ಗ್ರಂಥವನ್ನು ಅಳವಡಿಸ್ರಿ ತಿಳ್ಕೊಂಡು ಹೇಳ್ತಾರಂತ. ಹೊರದೇಶದ ವೈರಿ ದೇಶದ ನಮ್ಮಲ್ಲಿ ಯಾಕಂತ ಕೇಳಿದಾಗ ಅಲ್ಲಿ ಹೇಳ್ತಾರಂತ ಪುಣ್ಯಾತ್ಮರೇ, ತಂದೆ ಹೇಗಿರಬೇಕು, ಮಗ ಹೇಗಿರಬೇಕು, ಅಣ್ಣ ಹೇಗಿರಬೇಕು, ಹೆಂಡತಿ ಹೇಗಿರ್ಬೇಕಂತಕ್ಕಂಥದನ್ನ ಸಂಸ್ಕೃತಿಯನ್ನು ಕಲಿಸಿಕೊಡ್ತಕ್ಕಂಥದ್ದು ರಾಮಾಯಣ ಗ್ರಂಥದೊಳಗದ. ಅದಕ್ಕೆ ಪುಣ್ಯಾತ್ಮರ ಹಾಕ್ರೆ ತಿಳ್ಕೊಂಡು ಹೇಳ್ತಾರಂದ್ರ ನಮ್ಮ ಭಾರತ ದೇಶ ಎಂತ ಶ್ರೀಮಂತ ಇದೆ.
ಎಂತ ಸರಿ ಅಂತ ರಾಮಾಯಣ ಬರಿತಕ್ಕಂತ ವಾಜಾಕೋಳಿ ಜೀವನದೊಳಗೆ ಕ್ಷಣದಾಗ ಬದಲಾಗ್ಯಾರ, ಕ್ಷಣದಾಗ ಪುಣ್ಯಾತ್ಮನೆ ನಾರದರ ಉಪದೇಶದಿಂದ ರಾಮ್ 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 ಅಲ್ಲಕ್ಕ ಬಂದಿಲ್ಲ, ನಾಲಿಗೆ ದಿಪ್ಪಾಗಿ ಹೋಗಿತ್ತು, ನಾಲಿಗೆ ದಿಪ್ಪ. ಆ ಮರ ಈ ಮರ, ಆ ಮರ ಈ ಮರ ಅನ್ನೋ ಸ್ಥಿತಿಯನ್ನು ತಂದುಕೊಟ್ಟಿರ್ತ ಅವಾಗ ರಾಮನ ಶಬ್ದ ತಗೊಂಡಿರ್ತ. ಹೇಳಿದ್ರಂತ ಮರ್ಯಾದೆ ಪುರುಷೋತ್ತಮ ಅಂತ ತಾಳ್ತಮ್ಮ ನಿನಗೆ ಯಾಕಂತ ಕೇಳಿದಾಗ ಆ ಭಗವಂತ ಪ್ರಭುರಾಮಚಂದ್ರ ಹೇಳ್ತಾರಂತ, ಯಾವ ತಂದೆ ಆಜ್ಞೆಯನ್ನು ಪಾಲಿಸಿ ತಾಯಿ ವಾತ್ಸಲ್ಯದಾಗ ಬೆಳಿತಾನೋ ಹಂಗ ನಡೆದವ್ ಇವನಿಗೆ ಮರ್ಯಾದೆ ಪುರುಷೋತ್ತಮ ಅಂತ ಕರೀತಾರಂತ ತಿಳ್ಕೊಂಡು ಹೇಳ್ತಾರೆ, ಪ್ರಭು ಅಂತ ಕರೀತಾರಂತ ಹೇಳ್ತಾರೆ. ನೋಡ್ರಿ ಅವ್ರಿಗೆ ಎಂತ ಬಾಂಧವಿತ್ತು, ಎಂತ ಬಾಂಧವಿತ್ತು. ರಾಮ ವನವೇಸ್ಕೊಂಟಾನ, ರಾಮ ವನವೇಸ್ಕೋದ ಬಳಕ ಪುಣ್ಯಾತ್ಮ ಹೇಳ್ತಾನ, ನಾನು ತುಳಿದಿರ್ತಕ್ಕಂಥ ಹೆಜ್ಜೆ ಒಳಗಿಂದ ಕಲ್ಲು ಮುಳ್ಳನ್ನು ತೆಗೆದು ಗೆದ್ದು ಹೇಳ್ತಾನಂತ. ನೀ ಬಂದ್ಬಿಟ್ಟಿದಿ, ಈಗ ನೀ ಬಂದ್ಬಿಟ್ಟಿದಿ, ಇನ್ಯಾಕೆ ತೆಗಿಬೇಕು? ಇನ್ನ ಮೊದಲೇ ತೆಗಿಯೋದ್ರ ತೆಗಿಬಹುದಾಯ್ತು, ಇನ್ಯಾಕೆ ತೆಗಿಬೇಕು? ಅವಾಗ ರಾಮಚಂದ್ರ ಹೇಳ್ತಾನಂತ, ನನ್ನ ತಮ್ಮ ಭರತ ಬರ್ತಾನ, ಅಕಸ್ಮಾತ್ ಈ ಮುಳ್ಳ ಕಲ್ಲನ್ನು ನೋಡಿದಂದ್ರ ನನ್ನ ಅಣ್ಣ ಇಂಥದ್ರೊಳಗೆ ಹೆಂಗ ಕಾಲಿಟ್ಟು ಹೋದ ಅಂತ ತಿಳ್ಕೊಂಡು ಹೃದಯ ಮಾಡ್ಕೋತಾನ, ವಾತ್ಸಲ್ಯದ ಮಮತೆಯನ್ನ ಕಾಡ್ತಾನ, ಅದಕ್ಕೆ ತೆಗಿ ಅಂತಕ್ಕಂಥ ಮಾತಾಡ್ತಾರಂತ. ಅವ್ರ ಅಣ್ಣ ತಮ್ಮಕಿ ಹೆಂಗದವ, ಇವತ್ತು ನಮ್ಮ ಅಣ್ಣ ತಮ್ಮಕಿ ಹೆಂಗ, ನಮ್ಮ ಅಣ್ಣ ತಮ್ಮ ಹೆಂಗ. ನಾನು ಹೇಳಕತ್ತೇನಿ, ಪುರಾಣ ಕೇಳಿ ಹೋಗ್ಬೇಡ, ಕೇಳಿ ಹೋಗ್ಬೇಡ. ನಿಮ್ಮ ಜೀವನದಾಗ ಅದ್ರ 5% ಅಳವಡಿಸ್ಕೊಡಿ, 5% ಅಳವಡಿಸ್ಕೊಡಿ. 10,000 ಇತ್ತು, 1 ಎಕರೆ ಹೊಲ ಇತ್ತು, ತಾಯಿ ತೀರ್ಕೊತ್ತು, ತಾಯಿ ತೀರಿದ ಬಳಿಕ ಅಣ್ಣ ಬಂದ, ತಮ್ಮ ಹೊಲ ಪಾಲ ಹಚ್ಚೋಣ, ನಾ ಹಚ್ಚೋದಿಲ್ಲ. ಅವನ ಸಲುವಾಗಿ ಬಹಳ ಕಷ್ಟಪಟ್ಟಿನಿ, ನಾ ಏನಂತೀರಿ ಸೋತು ಸುಣ್ಣಾಗಿನಿ, ನಾ ಕೊಡುದಿಲ್ಲ, ನೀವು ಕೊಡುದಿಲ್ಲ. ಇಬ್ಬರು ಮಧ್ಯದಲ್ಲಿ ಜಗಳ ಬಂತು, ಅವಾಗ ತಯಾರು ಮಾಡಿದ್ರೆ ನಿನಗೂ ಬೇಡ ಇದು ನನಗೂ ಬೇಡ, ಗಚ್ಚಿನ ಮಠಕ್ಕೆ ಕೊಡೋದು ನಡೆಯಲ್ಲ, ಗಚ್ಚಿನ ಮಠ. ಗುರು ಅಂತ ಬಂದ್ರು, ಮಹಾತ್ಮರ ತಮ್ಮ ಪೂಜಾ ಕೈ ಮುಗಿಸ್ಕೊಂಡು ಹೊರಗೆ ಬಂದ್ಬಿಟ್ಟು ಒಬ್ಬ ಸಂತ ಹೇಗಿರ್ತಾನಂತ, ಧಾರವಾಡದ ಪುಣ್ಯಾತ್ಮ ಮಂಚು ಮಾಡಿಕೊಡ್ತಾನೆ, ಮಂಚು ಅಂತ ಅಪ್ಪಗಳಿಗೆ ಮಂಚ ಮಾಡಿಕೊಡ್ತಾನ. ಅವ್ರು ಎಂದೂ ಜೀವನದಾಗ ದುಡ್ಡು ಮುಟ್ಲಾರ್ದವ್ರು, ಚೋಳಂದವ್ರ ದುಡ್ಡಿಗೆ ಯಾರು? ಶಿವಯೋಗಿಗಳು. ಸಿದ್ಧಾರ್ಥ ಹೇಳಿದತ್ತ, ಶಿವಯೋಗದ ಶಿಖರವನ್ನು ಏರಿರತಕ್ಕಂತ ಒಬ್ಬ ಮಹಾನುಭಾವನ ನೋಡ್ಬೇಕಾಗಿತ್ತಂದ್ರ ಗಚ್ಚಿನ ಮಠಕ್ಕೆ ಹೋಗು, ಗಚ್ಚಿನ ಮಠಕ್ಕೆ ಹೋಗು ತಿಳ್ಕೊಂಡು ಜಗದ್ಗುರು ಸಿದ್ಧಾರ್ಥ ಹೇಳಿದಂತ ಅಂತ ಮಹಾನುಭಾವರು ಬೆಳ್ಳಿ ಮಂಚ ಮಾಡಿಕೊಡ್ತಾನಂದ್ರ ತಂದು ಕೊಡಂದ್ರು ಅಪ್ಗಳು. ಎಂದೂ ಮುರುಗೇಂದ್ರ ಅಪ್ಪಗಳು ಏನೂ ಬೇಡಿಲ್ಲ, ಇವತ್ತು ಬೆಳ್ಳಿ ಮಂಚ ಹೆಂಗ್ ಬೇಡ್ರಿ, ಬೆಳ್ಳಿ ಮಂಚ ಹೆಂಗ್ ಬೇಡ್ರಿ ತಿಳ್ಕೊಂಡು ಗದ್ದಲ ನಡೀತತ್ತ. ಆ ಬೆಳ್ಳಿ ಮಂಚ ತಂದು ಮಠಕ್ಕೆ ತಂದು ಕೊಟ್ಟು ಬಳಿಕ ಶಿವಯೋಗಿಗಳು ಏನ್ ಮಾಡ್ತಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ಬಸವಣ್ಣ ಅಂತ ಎಂದೂ ಕರೆದಲ್ಲಂತ ಅವ್ರ ಜೀವನದೊಳಗೆ ಅಣ್ಣ ಅಣ್ಣ ಅಂತ ಕರೀತಾರಂತ. ಅಣ್ಣನ ವಚನ ಸಾಹಿತ್ಯ ಗ್ರಂಥಗಳನ್ನ ಮಂಚದ ಮೇಲೆ ಇಟ್ಟ ದಂಡವತ್ತ ನಮಸ್ಕಾರ ಹಾಕಿ ಬಿಟ್ಟಿರ್ತಾರೆ. ಈಗ ನಮಗ್ರಿ ನಿಮ್ಮ ಮನ್ಯಾಗ ಕಾಲ್ ಇಡ್ಬೇಕಾದ್ರೆ ಮದುವೆ ಬರ್ಬೇಕಾದ್ರೆ ಅಂತಲ್ಲಿ ಬಂಗಾರಕ್ಕೆ ಹೋಗ್ಬೇಕಪ್ಪ ನಮಗ, ಚಲೋ ರೇಷ್ಮೆ ಮಡಿ ಇರ್ಬೇಕು ನಮಗ, ಆ ತುಲಾ ಭಾರ ಮಾಡ್ಬೇಕು, ಈ ಭಾರ ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಹೇಳಿರಪ್ಪ, ಲೋಕದ ಜನರ ಹಗರಣ ಮಾಡುದ ಕಂಡು ನಗೆಯ ಬರುತ್ತಿದೆ ಅಂತ ಹೇಳಿ. ಹಂಗ ಇವರಿಬ್ರು ಬಂದ್ರು, ಯಪ್ಪ ನಿಮ್ ಕಡೆ ಬಹಳ ಮುಖ್ಯವಾದ ಕೆಲಸಕ್ಕೆ ನಾವು ಬಂದಿದ ಅಂತವ್ರು. ಯಾಕ್ರು? 1 ಎಕರೆ ಹೊಲ ರೀ, 10,000 ರೂಪಾಯಿ ಉಳ್ದಾವ, ನಿಮ್ ಮಠಕ್ಕೆ ಕೊಡ್ಬೇಕಂತ ಬಂದ್ವಿ. ಅಲ್ಲ, ನೀವ ಸಂಪಾದನೆ ಮಾಡಿದ ದುಡ್ಡ ನಿಮ್ಮ ಆಸ್ತಿ ಮಠಕ್ಕೆ ಯಾಕೆ ಕೊಡ್ತೀರಿ? ಯಾವ ರೀತಿ ತಪ್ಪಕಟಾಗಿ ನಮ್ಗೆ ಹೇಳಿದ್ರೆ ಹಿಂದಿನ ಮೇಲೆ ಬರ್ಕೊಂಡು ಬಿಡ್ತೀವಿ ನಾವು. ಈಗಿನ ಕಾಲ ಹುಡುಗಂದ್ರಪ್ಪ ಹೇಳಿರುತ್ತ, ಯಾಕೆ ಕೊಡಾಕತ್ತೀರಿ ರೊಕ್ಕ, ಭೂಮಿ ಯಾಕೆ ಕೊಡಾಕ? ನೋಡ್ರಿ, ನಮ್ ತಾಯಿನ ಜಪಾನ್ ಮಾಡೋಸಲಾಗ 1 ಎಕರೆ ಹೊಲ ಇಟ್ಟಿದ್ವಿ, 10,000 ರೂಪಾಯಿ ಇಟ್ಟಿದ್ವಿ, 4 ರೂಪಾಯಿ ಖರ್ಚಾಗ್ಯಾವ, ನಾವು ಕೊಡದವು. ಆ ರೊಕ್ಕದ ಏನಾಗುತ್ತಕ್ಕೂ ಹೊಲ ಪಾಲ ಮಾಡಿ ಕೊಡತ್ತ ನಮ್ಮ ತಮ್ಮ ಹೇಳಕತ್ತೆ, ನಾವು ಕೊಡುದಲ್ಲಂತ ನಾ ಬಿಡುದಿಲ್ಲಂತೀನಿ, ನಮ್ಮಿಬ್ಬರೊಳಗೆ ಜಗಳ ಬಂದ ಆ ಭೂಮಿ ನಿಮಗ್ ಕೊಡಾಕ ಬಂದೀನಿ ಅಂದ್ರತ್ತ. ಅಪ್ಪಗಳು ಹೇಳ್ತಾರ ಮುರುಗೇಂದ್ರ ಶಿವಗಳು, ನೀವು ದುಡಿದು ಗಳಿಸಿರತಕ್ಕಂತ ಹೊಲ ನಿಮಗ್ ಊಟ ಮಾಡಿಕೊಡುವ, ನೀವು ದುಡಿದು ನೀವು ಗಳಿಸಿರ್ತಕ್ಕಂಥ ಹೊಲ ನಿಮಗ್ ಊಟ ಮಾಡಿಬಿಡುವತ್ತು. ಈ ಹೊಲ ತಂದು ನಮ್ಮ ಮಠಕ್ಕೆ ಕೊಟ್ಟಾಗ ಅದರಿಂದ ಬಂದ ಸಂಪತ್ತು ನನ್ನ ಮಠದಾರ ಮಂದಿ ತಿತ್ತಂದ್ರೆ ಜಗದಾನ ಮಂದಿ ಎಲ್ಲ ನಿಮ್ಮಂಗ ಜಗಳ ಮಾಡುವಾಗಿತ್ತು, ನಿಮ್ಮ ಹೊಲ ನಿಮಗೆ ಇಟ್ಕೊಂಡು ನನಗೆ ಬೇಡ ಅಂತ. ಅದಕ್ಕೆ ಪುಣ್ಯಾತ್ಮರ ಸಿದ್ದೇಶ್ವರ ಅಪ್ಪುಗಳನ್ನು ಕುರಿತು ಆ ಪುಣ್ಯಾತ್ಮ ಬರಿತಾನ, ಸಂತನೆಂದರೆ ಯಾರು?
ಎಂತ ಅಪರೂಪ, ಬಹುತೇಕ ಅವ್ರು ತೀರ್ಕೊಂಡು ಬಳಕ ಗೊತ್ತಾಯ್ತಿದ್ರಿ ಈ ಪದ್ಯ. ಅವ್ರ ಜೊತೆ 10 ವರ್ಷ ಇದ್ದುಕೊಂಡು ಆ KC ಶಿವಪ್ಪ ಬರೀತಾರಂತ ಪುಣ್ಯಾತ್ಮರ ಸಂತನಂದರು ಮನವ ನೋವಿಸದ, ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಬಂದಿಲ್ಲ. ಅದಕ್ಕೆ ಬಹಳ ಅತ್ಯಂತ ಸಮೀಪದಿಂದ ನೀವು ಕೂಡ ಸಿದ್ದೇಶ್ವರಪ್ಪ ನೋಡಿರಿ, ನಾನು ಕೂಡ ಅವ್ರು ಒಡನಾಟದಾಗ ಬೆಳೆದಿನಿ ಪುಣ್ಯಾತ್ಮರೇ. ಯಾರ ಮನಸ್ಸನ್ನು ನೋಯಿಸಲಾರದಂತ ಬದುಕನ್ನು ಸಾಗಿಸಿರ್ತಕ್ಕಂಥ ಆಧುನಿಕ ದಿನಮಾನದ ಸಂತ ಯಾರಂತ ಕೇಳಿದ್ರೆ ಅವರೇ ಪುಣ್ಯಾತ್ಮರು ಜ್ಞಾನಯೋಗಿ ಸಿದ್ದೇಶ್ವರಪ್ಪ ಅಂತಕ್ಕಂಥ ನಾವೆಲ್ಲ ಅರ್ಥಕೋಬೇಕು. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ಅದಕ್ಕ ನಾವಿವತ್ತು ಬಸವ ಎದಕ್ಕೆ ಬಂದಾನಂತ ಕೇಳಿದ್ರ, ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಅವ ಕನಕ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಅವ್ರು ಎದಕ್ಕೆ ಬಂದಾರಂತ ಕೇಳಿದ್ರೆ ಮನುಕುಲವನ್ನು ಬೆಳಗಲಿಕ್ಕೆ ಬಂದಿರತಕ್ಕಂತ ಜ್ಞಾನ ಭಾಸ್ಕರರವರೆಲ್ಲರೂ ಈಗ ಪರಿವರ್ತಕರು ಹರಿಕಾರರು ಪುಣ್ಯಾತ್ಮರು ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ನಾವು ಇಂಥವ್ರ ಸಂಘದೊಳಗಿದ್ವಿ ಅಂತ ಕೇಳಿದ್ರೆ ಬದುಕು ಪುಣ್ಯಾತ್ಮರೇ ಬದಲಾವಣೆ ಆಗ್ತದೆ. ಒಬ್ಬ ಹೆಣ್ಮಗಳ ವೇಸಿ ಹೆಣ್ಮಗಳ ಅಂಬುಲಿ ತಿಳ್ಕೊ, ನಿಂಬಾಲ ಅಂತಕ್ಕಂಥ ಹೆಣ್ಮಗಳು ಪುಣ್ಯಾತ್ಮ ವೇಸಿ ಹೆಣ್ಮಗಳು. ಬುದ್ಧರ ಪ್ರವಚನ ನಡೆದಿತ್ತು. ಬುದ್ಧರ ಪ್ರವಚನ ನಡೆದಾಗ ಯಾಗ ನಡೆದಿತ್ತು ಅಂತ ಕೇಳಿದ್ರೆ ಏಸು ತಾಸು ಹೇಳತ್ತಾರ ಗೊತ್ತಿಲ್ಲ, ಎಲ್ಲವನ್ನು ಮೈಮಾರ್ತ ಜನ ಕೇಳ್ತಿತ್ತ. ಹೊತ್ತು ಮನೆಗೆ ಬೆಳೆದಂಗಳ ಹಾಲು ಬೆಳೆದಂಗಳ ಭೂಮಿಗೆ ಬಿದ್ದಿತ್ತ, ಅದರ ಎಲ್ಲ ತಲ್ಲಿನಾಗಿಬಿಟ್ಟಿದೆ. ಆ ಅಂಬಾಲಿ ಅಂತಕ್ಕಂಥ ಹೆಣ್ಮಗಳು ಆಕಿನೂ ಕೂಡ ಪ್ರವಚನ ಕೇಳಕ್ ಬಂದಿಲ್ಲ. ಅಂಬಾಲಿ ತಿಳ್ಕೊಂಡು ಕೇಳಕ್ಕೆ ಬಂದ ಪುಣ್ಯಾತ್ಮರೇ ಅವಾಗ ತಾನು ಸಂಪೂರ್ಣ ಎಲ್ಲವನ್ನ ಬದಲಾವಣೆ ಹೋಗ್ಬಿಡ್ತಾಳ. ಹೋಗಿ ಬುದ್ಧನನ್ನು ಸೇರ್ಕೊತಾಳ. ಇಂದು ನನ್ನ ಮನೆಗೆ ನೀವು ಭಿಕ್ಷಕ್ಕೆ ಬರ್ಬೇಕಂತ ಹೇಳ್ತಾಳ ಅಂಬಾಲಿ. ಬುದ್ಧ ಭಗವಾನರು ವೇಸಿ ಮನೆಗೆ ಭಿಕ್ಷಾಕ್ ಹೊಂಟ್ರ ಜನ ಬೈಲಿಕ್ಕತ್ತಾರ, ಎಲ್ಲರೂ ಬೈಲಿಕ್ಕತ್ತಾರ. ಬೈಯುವಂತ ಸಂದರ್ಭ ಪುಣ್ಯಾತ್ಮರೇ ಅವರ ಮಾತನ್ನು ಧಿಕ್ಕರಿಸಿ ಹೋಗ್ತಾನೆ. ಯಾರು? ಬುದ್ಧ. ಬಸವಣ್ಣವ್ರಿಗೆ ಹೆಂಗೆ ಕಾಡಿ ಐತಿಲ್ಲ ಜೋಗ ಲೋಕ ಹಿಂಗ ಕಾಡಿ ಐತಿಲ್ರಿ. ಸಿದ್ಧಾರ್ಢಗೆ ಹೆಂಗ ಕಾಡ್ಯಾರ, ಕೆಳಗಿನ ಮಂದಿನ ಮ್ಯಾಲ ತಂದಿ, ಮ್ಯಾಲಿನ ಮಂದಿ ಅಲ್ಲಿ ತಂದಿ ಇಲ್ಲಿ ತಂದೆ ತಿಳ್ಕೊಂಡು ಯಾರ ಮೇಲಿನವರು ಯಾರ ಕೆಳಗಿನವರು ಪುಣ್ಯಾತ್ಮರ ನಮ್ಮ ಅನುಕೂಲಿಸಿಂದ ನಾವು ಬರ್ಕೊಂಡು ಬಂದಿದೀವಿ. ಅವರಿಗೆ ದಕ್ಷಿಣ ಕೊಡ್ಬೇಕು, ಇವರಿಗೆ ದಾನ ಕೊಡ್ಬೇಕಂತ ತಿಳ್ಕೊಂಡು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರು ಅಂದ್ರೆ ಏನು ಅಂತ ಕೇಳಿದ್ರೆ ನಿನ್ನನ್ನು ನಂಬಿ ಬಂದಿರತಕ್ಕಂಥ ಭಕ್ತನ ಸಂಕಟವನ್ನು ಪರಿಹರಿಸಿ ಅವರಿಗೆ ದಾರಿಯನ್ನು ತೋರಿಸುವ ಶಕ್ತಿ ನಿನ್ನಲ್ಲಿ ಇರ್ತಂದ್ರೆ ಅವನೇ ಗುರು. ಪ್ರಪಂಚದಾಗರ ಇರು, ಮನ್ಯಾಗರ ಇರು, ಕಾಡ್ನಾಗರ ಇರು ಅಂತ ತಿಳ್ಕೊಂಡು ಎಲ್ಲೇ ಇರು. ಬಟ್ಟೆ ನೋಡಿ ಅಳಿಲಕ್ ಹೋಗ್ಬೇಡ. ಚಲೋ ದೊಡ್ಡ ಕಾರಗಡೆ ಬಂದ್ರೆ ದೊಡ್ಡ ಗುರುಗಳು ತಿಳ್ಕೊಳಕ್ ಹೋಗ್ಬೇಡಿ. ಯಮಾನದಾಗ ಬಂದವ್ ದೊಡ್ಡದತ್ತು ತಿಳ್ಕೊಳಕ್ ಹೋಗ್ಬೇಡ. ಪುಣ್ಯಾತ್ಮರೇ ತನ್ನ ನಿಲುವನ್ನು ತಾನು ಅರಿತಾವ್, ತನ್ನ ತಾನು ಅರಿತಾವ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಏನಿದ್ದಡೆ ಏನು ನಿಜ ಬೋಧೆ ತಿಳ್ಕೊಂತೇನೆ. ಅದಕ್ಕೆ ಈ ಲೋಕ ಯಾಕೆ ಬಂದೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಭಾರತ ಯಾಕಿಟ್ಟು ಶ್ರೀಮಂತ ಐತಿ ಅಂತ ಕೇಳಿದ್ರೆ ವಿಶ್ವದ ಜನ ಎಲ್ಲ ಭಾರತದ ಸಂಸ್ಕೃತಿನ ಅನುಕರಣೆ ಮಾಡಾಕಂತಾರ. ಚಂದಾಗಿ ಸೀರೆ ಉಡಬೇಕಂತಾರ, ತಲೆ ತುಂಬಾ ಸೆರಗ ಹಾಕೋಬೇಕಂತಿರ್ತಾರ. ಒಬ್ಬಕ್ಕೆ ಪುಣ್ಯಾತ್ಮರೇ ಇದೇ ದಾವಣಗೆರೆ ಹೆಣ್ಮಗಳು ಅಮೆರಿಕಕ್ಕೆ ಹೋಗ್ಯಾಳ. ಅಮೆರಿಕ ಆದ ಮೂಲಕ ಆಕಿ ಪತ್ರ ಬರೀತಾಳ. ನನಗೆ ಕನ್ನಡವನ್ನು ಕಲಿಯೋ ಆಸೆ ನನಗ. ನಾನು ಬಿಟ್ಟು ಬಂದೆ ಕನ್ನಡ ಮಾತೆ ಒಡಲನ್ನ, ಅಮೆರಿಕದ ಮಡಿಲಲ್ಲಿ ಬಿದ್ದಾಗ ಕನ್ನಡಮ್ಮನನ್ನ ಕೊಂಡಾಡೋ ಆಸೆ ನನಗ ತಿಳ್ಕೊಂಡು, ಮೈತುಂಬ ಬಟ್ಟೆಯನ್ನು ತೊಡೋ ಆಸೆ, ಇಳಕಲ ಸೀರೆ ನುಟ್ಟು ನಟನೆ ಮಾಡ್ತಕ್ಕಂಥ ಆಸೆ ಅಂತ ಆಕಿ ಬರೀತಾಳ. ಈ ಮಂದಿ ಹೇಳ್ತಾರೆ ಯಾವಾಗ ಜಿಲ್ ಪ್ಯಾಂಟ್ ಹಾಕೊಂಡು ಹೆಪ್ಪಿ ಕಟ್ಟೆ ಹೊಡ್ಕೊಂಡು ತಿಳ್ಕೊಂಡು. ಇವ್ರು ಅದೇನಂತಾರಲ್ಲ, ನಮ್ಮ ದೇಶದ ಸಂಸ್ಕೃತಿ ಹಾಗಿರ್ತೈತಿ. ಭಾರತಕ್ಕೆ ಪುಣ್ಯಾತ್ಮರೇ ಸ್ವಾಮಿ ವಿವೇಕಾನಂದರು ಕೇಳ್ತಾರಂತ, ನಿಮ್ಮ ಭಾರತ ದೇಶದಲ್ಲಿ ಈ ದೇಶಕ್ಕೆ ಮಾತೆ ಭಾರತ ಮಾತೆ ಅಂತ ಕರಿತೀರಿ, ಏನ್ ಕಾರಣ? ಸ್ವಾಮಿ ವಿವೇಕಾನಂದರ ನಿಮ್ಮ ದೇಶದಾಗ ಹೆಣ್ಣು ಮಗಳನ್ನು ಯಾವ ತೆರನಾಗಿ ನೋಡ್ತೀರಿ? ನೀರಿಗೆ ಗಂಗಾ ಮಾತೆ ಅಂತಾರ, ಭೂಮಿಗೆ ಭೂತಾಯಿ ಅಂತಾರ, ವಿದ್ಯೆಗೆ ಸರಸ್ವತಿ ಮಾತೆ ಅಂತಾರ, ದುಡ್ಡಿಗೆ ಲಕ್ಷ್ಮಿ ಮಾತೆ ಅಂತಾರ. ನಮ್ಮ ದೇಶದೊಳಗ ಹಿಂಗೆಲ್ಲ ಕಲಿತಕ್ಕಂಥ ಸ್ಥಿತಿ, ನಿಮ್ ದೇಶದ ಹೆಣ್ಮಗಳು ಯಾವ ಸ್ಥಿತಿಯಲ್ಲಿ ನೋಡ್ತೀರಂದಾಗ ಪಾಶ್ಚಿಮಾತ್ಯ ಸಂಸ್ಕೃತಿ ಹೇಳಿದಂತ ಪುಣ್ಯಾತ್ಮರ ಜನ್ಮ ಕೊಟ್ಟ ತಾಯಿನ ಒಬ್ಬಕ್ಕಿನ ಬಿಟ್ರ ನಮ್ಮ ದೇಶದ ಹೆಣ್ಮಕ್ಳು ಇವೆಲ್ಲ ಭೋಗದ ವಸ್ತು ತಿಳ್ಕೊಂಡು ಆತ ಹೇಳ್ತಾರ. ಭೋಗದ ವಸ್ತು ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರತ್ತ, ಮಾಡಿಕೊಂಡ ಹೆಂಡತಿ ಒಬ್ಬಾಕಿಯನ್ನು ಬಿಟ್ಟು ನಮ್ಮ ಭಾರತ ದೇಶದ ನಾರಿಯರೆಲ್ಲರೂ ತಾಯಿ ಸ್ವರೂಪ ಅಂತ ತಿಳ್ಕೊಂಡು ದೇಶ ನಡೀತದ. ಅದಕ್ಕೆ ಭಾರತ ಪುಣ್ಯ ಭೂಮಿ ಮಾತೃ ದೈವ ಭೂತ, ಭಾರತ ಮಾತೆ ಮಡಿಲು ತಾಯಿ ಒಡಲು ಅಂತಕ್ಕಂಥದ್ದು ಹೇಳ್ತಾರೆ ಪುಣ್ಯಾತ್ಮ. ತಾಯಿ ಒಡಲು. ಆ ಸನಾಯಿ ಓದ್ತಕ್ಕಂಥ ಯಾರೋ ಹೆಸರು ಬಿಸ್ಮಿಲ್ಲಾ ಖಾನ್ ಹೇಳ್ತಾರಂತ, ಯಾರೋ ಕರಿತಿರತ್ತ ಹೊರತಿ ವೈರಿ ರಾಷ್ಟ್ರದವ್ರು, ನಮ್ ದೇಶಕ್ಕೆ ಬಂದ್ಬಿಡ್ನಿ, ನಮ್ ದೇಶಕ್ಕೆ ಬಂದು
ನನಗೆ ಮುಂದೊಂದು ಜನ್ಮ ಅಂತಕ್ಕಂಥದ್ದು ಮತ್ತೆ ಭಾರತ ಮಣ್ಣಿನಲ್ಲೇ ಹುಟ್ಟು ಆಸೆ ನನ್ನ ಐತೆ ತಿಳ್ಕೊಂಡು ಬಿಸ್ಮಿಲ್ಲ ಖಾನ್ ಹೇಳ್ತಾರಂತ ಬಂಧುಗಳೇ, ಬಿಸ್ಮಿಲ್ಲ ಅರ್ಥ ಮಾಡ್ಕೋಬೇಕು. ಈ ದೇಶ ಎಂತ ಶ್ರೀಮಂತ ರಾಷ್ಟ್ರ ಅಂತ. ಅದಕ್ಕೆ ಪುಣ್ಯಾತ್ಮರೇ ಏನ್ ಹೇಳಿಲ್ಲ, ಅಂಬಾನಿ ಅಂತಕ್ಕಂಥ ಹೆಣ್ಮಗಳು ಮನೆಗೆ ಪುಣ್ಯಾತ್ಮರೇ ಬುದ್ಧ ಭಗವಾನ್ ಹೋದ. ಎಲ್ಲರೂ ಪುಣ್ಯಾತ್ಮರು ಏನೇನೋ ನೀಡಿದ್ರು, ಆಕೆ ಇಡೀ ತನ್ನ ಸಂಪತ್ತನ್ನು ನೀಡಿಬಿಟ್ಲು. ಹಂಗ ಸಮರ್ಥ ರಾಮದಾಸರ ಜೋಳಿಗೆ ಒಳಗ ರಘುವೀರ ಸಮರ್ಥ ಅಂದಾಗ ಶಿವಾಜಿ ಮಹಾರಾಜ್ ಎಲ್ಲ ರಾಜ್ಯವನ್ನ ತಾಮ್ರದ ಪತ್ರವನ್ನು ಬರೆದು ತಂದಿಟ್ಲ. ಹಂಗ ವೇಷಿ ಹೆಣ್ಮಗಳು ತಂದು ಬುದ್ಧನ ಜೋಳಿಗಾಗಿ ನೀಡಿಬಿಟ್ಲ. ನೀವು ಹುಚ್ಚಿದ್ದೇನಂದ ವಿಚಾರ ಮಾಡು. ಸಂಪತ್ತು ಬೇಕಾಗ್ತದ, ಐಶ್ವರ್ಯ ಬೇಕಾಗ್ತದ, ವಿಚಾರ ಮಾಡಂದಾಗ ಆ ತಾಯಿ ಹೇಳತ್ತ, ನಿನ್ನಂತ ಅನುಭಾವಿ ಸದ್ಗುರುವಿನ ಅನುಭಾವದ ಮಾತನ್ನ ಕೇಳಿದ ಬಳಿಕ ನನ್ನ ಜೀವನ ಧನ್ಯ ಧನ್ಯ ಆಗಿ ಹೋಗೈತಿ. ಎಲ್ಲವನ್ನ ಮರೆತು ಬಿಟ್ಟಿನಿ. ಅಂದಾದ್ರೂ ಒಂದ್ ದಿವಸ ಬಿಟ್ಟು ಹೋಗಕ್ಕಿದೀನಿ, ಇಂದಾದ್ರೂ ಬಿಡೋದಿನಿ. ಬಿಡು ಕಾಲಕ್ಕ ಒಳ್ಳೆ ಜಾಗಕ್ಕೆ ಬಿಟ್ಟಿನಿ ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಕ ತಿಳ್ಕೊಂಡು ನಿನ್ನ ಜೋಡಿಯಾಗಿ ಬಿಟ್ಟಿನಿ ಅಂತಕ್ಕಂಥ ಮಾತು. ಅದಕ್ಕೆ ದಾಸ್ಯಮರ ಹೇಳಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರ, ಶಿರಿಯ ನಿತ್ತಡೆಬಲ್ಲೆ ಕರಿಯ ನಿತ್ತಡೆಬಲ್ಲೆ ಹಿರಿದಪ್ಪ ರಾಜವ ನಿತ್ತಡೆಬಲ್ಲೆ ನಿಮ್ಮ ಶರಣರ ಸುಳ್ಳುಡಿ ಅರಗಳಿಗೆ ನಿತ್ತಡೆ. ಅದಕ್ಕೆ ಬಸವಣ್ಣ ಹೇಳಿದ, ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯಗೆ ಬೇಡುವೆ ತಿಳ್ಕೊಂಡು ಹೇಳ್ತಾರ. ಹೊರಗೆ ಸಾಹುಕಾರರ ಕಡೆ ಬೇಡೋದಿಲ್ಲ, ಯಾವ ಕಡೆ ಕೇಳೋದಿಲ್ಲ. ಯಾವ ಪುಣ್ಯಾತ್ಮ ಕೊಟ್ಟ ಎಂದು ಹಂಗಸಲಾರವನಲ್ಲ, ಅವನ ಹಂತಿಲಿ ಬೇಡ್ತಾನೆ ಅಂತ ಹೇಳ್ತಾರೆ. ಹಾಡಿದೊಡೆ ಎಂದೊಡೆಯ ಹಾಡಿದೊಡೆ ಎಲ್ಲೊಡೆಯನ ಹಾಡುವೆ ಬೇಡಿದೊಡೆ ಎಲ್ಲೊಡೆಯನ ಬೇಡುವೆ. ಹಾಡಿದೊಡೆ ಎಲ್ಲೊಡೆಯನ ಹಾಡುವೆ ಬೇಡಿದೊಡೆ ಎಲ್ಲೊಡೆಯನ ಬೇಡುವೆ. ಒಡೆಯ ಬಡಲ ತೋರಿ ಎನ್ನ ಬಡತನವೆಲ್ಲೈದುವೆ. ಒಡೆಯ ಬಡಲ ತೋರಿ ಎನ್ನ ಬಡತನವೆಲ್ಲೈದುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಕರಪಡಿ ಬೇಡುವೆ ದೇವರಿಗೆ ಕರಪಡಿ ಬೇಡುವೆ. ಹಾಡಿದೊಡೆಯ ಒಡೆಯನ ಹಾಡುವೆ ಬೇಡಿದೊಡೆಯ ಒಡೆಯನ ಬೇಡುವೆ ಒಡೆಯನ ಬೇಡುವೆ ಒಡೆಯನ ಬೇಡುವೆ. ಅದಕ್ಕೆ ಮಹಾನುಭಾವರು ಹೇಳ್ಯಾರ, ಅವರು ಸಪ್ತ ಸೂತ್ರಗಳನ್ನು ಹೇಳಿಕೊಟ್ಟಾರ. ಕಳಬೇಡ, ಕೊಲಬೇಡ, ಕುಸಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಕೂಟಲ ಸಂಘ ಒಲಿಸು ಪರಿನೋಡ ತಿಳ್ಕೊಂಡು ಹೇಳ್ಕೊಂಡು ಅಂತ. ಅದಕ್ಕೆ ಪುಣ್ಯಾತ್ಮರೇ, ನಿಮ್ಮ ತಾಜ್ಪುರ ಅಂತ ಜನರನ್ನು, ಇಲ್ಲಿರ್ತಕ್ಕಂಥ ಭಕ್ತಿಯನ್ನ, ಇಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನ ನೋಡಿ ಏನ್ ಹೇಳ್ಬೇಕು ಅನ್ನೋದು ಇವತ್ತು ಏನ್ ಹೇಳ್ಬೇಕು. ಗುರುಗಳು ಬಂದಿರುತ್ತೆ ಈ ತಾಜ್ಪುರ್ ಗ್ರಾಮಕ್ಕೆ ಶಿಷ್ಯನ್ ಕರ್ಕೊಂಡು ಬಂದದ್ ಸೀಟ್ ನೋಡಿನಿ. ಗುರುಗಳು ಬಂದಿರುತ್ತೆ. ಎಲ್ಲ ಪುಣ್ಯಾತ್ಮರು ಹೊರಗೆ ಅಗಶ್ಯಾಗಿರೋಟಿಗೆ ಗೊತ್ತಾಯ್ತಕ್ಕ ನಮ್ಮ ಊರಿಗೆ ಗುರುಗಳು ಬಂದಿರೋ ತಿಳ್ಕೊಂಡು ಓದಿಸ್ಕೊಂತ ಬಾರಿಸ್ಕೊಂತ ಕರ್ಕೊಂಡು ಬಂದ್ವಿ. ಮಲ್ಲಿಕಾರ್ಜುನ ಗುಡಿಯಾಗ ತಂದಿಳಿಸಿ ತಿಂಗಳ ತನ ಪ್ರವಚನ ಆಗುತ್ತೆ. ನೋಡಪ್ಪ, ತಿಂಗಳ ತನ ಪ್ರವಚನ ಕೇಳಿ ಬಹಳ ಆನಂದ ಆಗೈತಿ. ಪಂಚಪಕ್ವಾನ ಬೇಡಿ ಉಳಿಸಿರಿ, ನನಗೆ ಕೈ ಒಳಗ ಧರ್ಮದ ಕಾರ್ಯನ ಕೊಟ್ಟಿರಿ ನಾನು ನೋಡಿದೆ. ಯಾಕಂದ್ರೆ ನಿಮ್ಮಲ್ಲಿಂತ ದೊಡ್ಡ ಕೆಲಸ ಮಾಡೋದು ಕುಡಾರು ಕೊಂಡ್ಲಾಕತ್ತಾರ, ತಗೊಳಂತಾರೆ. ಇಲ್ಲಿ ಕೊತ್ತಾರೆ ಪುಣ್ಯಾತ್ಮರು ಮನೆಗೆ ಕರ್ಕೊಂಡೋಗಿ, ಯಪ್ಪ ನಿಮ್ಮಲ್ಲಿ ಜಾತ್ರೆ ದೊಡ್ಡದು ನೋಡಕ್ ನನಗೆ ಗೊತ್ತಾಗೈತಿ, ನಂದೊಂದು ಗೋಧಿ ಕಟ್ಟ ನಿಮ್ ಧರ್ಮದ ಕಾರ್ಯಕ್ಕೆ ಮುಟ್ಬೇಕು ಇದು ಹೇಳಿದ್ರು ಅವ್ರು. ಈ ಹೂವಿನ ಸಲುವಾಗಿ ಬರ್ತಾರ, ಭಿಕ್ಷು ಸಲುವಾಗಿ ಬರ್ತಾರ, ದೇವರ ಸಲುವಾಗಿ ಬಹಳ ಜನ ಬರ್ತಾರಪ್ಪ. ಅದ್ರಾಗ ಮತ್ತೆ ನಿಮ್ದೊಂದು ಇರ್ಲಿ ಅಂತಕ್ಕಂಥ ಶಿವಕಾರ ಹೃದಯಗಳು ಈ ಊರಾಗ ನಾವು ಮೆಚ್ಚಬೇಕು, ಪುಣ್ಯಾತ್ಮರು ಮೆಚ್ಚಬೇಕು. ಅದಕ್ಕೆ ತಿಂಗಳಾನುಗಟ್ಲೆ ಪ್ರವಚನ ಕೇಳಿರಿ, ಕೈ ತುಂಬಾ ದಕ್ಷಿಣ ಕೊಟ್ಟಿರಿ, ಹೊಡಿ ತುಂಬಾ ಅನ್ನ ಹಾಕಿರಿ, ಹೋಗೋ ಕಾಲಕ್ಕೆ ಒಂದು ಮಾತು ಹೇಳ್ಕೊಂಡು ನನ್ನ ಮಾತು ಕೇಳಿದ್ರ
ದಯವಿಟ್ಟ ಈ ಊರಾಗ ಯಾರು ಇರ್ಲಾಕ್ ಹೋಗ್ಬೇಡ್ರಿ, ಈ ಊರಾಗ ನಿಮಗೇನು ಸುಖ ಆಗೋದಲ್ಲ, ಇಲ್ಲಿ ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ರು. ಇಷ್ಟು ಹೇಳಿ ಗುರುಗಳು ಹೋಗ್ಬಿಟ್ರು. ಮಂದಿಗೆ ದೊಡ್ಡ ಚಿಂತೆ. ಹಿಂಬಾಲ ಶಿಶುಮಗ ಗಂಡ ಹತ್ತಿದ್ಲ, ಈ ಸಾಧು ಏನು ತಲೆ ಕಟ್ಟತ್ತೆ ನಮ್ಗೆ. ಅಮ್ಮಗೆ ತಿಂಗಳ ತನ ತಿಂದು ಉಂಡು ಮತ್ತೆ ಕೈಯಾಗ ರೊಕ್ಕ ಕೊಟ್ಟು ಪ್ರವಚನ ಕೇಳಿ ಸಾಗರ ಅಡ್ಡ ಬಿದ್ದು ಹಡದಿ ಹಾಶಿ ಕರ್ಕೊಂಡೋಗ್ಯಾರ. ಈ ಮಂದಿಗೆ ಇಂಥದ್ದು ಹೇಳ್ತಾನಂದ್ರೆ ಬುದ್ಧಿಗೆ ತೆಗಿತಿಲ್ಲ ಗುರುದಿಗೆ ಹೋದ. ಮತ್ತೆ ಮುಂದಿನ ಎತಾ ಪ್ರಕಾರ ಊರಿಗೆ ಹೋಗ್ಬಿಟ್ರು. ಆ ಊರಾಗ ಪುಣ್ಯಾತ್ಮರಿ ಅಭಿಷೇಕ ಯಾಕೆ ಒಳಗೆ ಹಣಿಮೆದ ಗುಡಿಗೆ ಹೋದ್ರು. ಕರೆದ ಕಟ್ಟವ್ರೆಲ್ಲ ತುಳಸಿ ಮೇವು ಹಾಕವ್ರೆಲ್ಲ ತಿಂಗಳಾನಗಟ್ಲೆ ಕರೆದ್ರೆ ಯಾರೂ ಬರ್ಲಿಲ್ಲ. ತಿಂಗಳಾನಗಟ್ಲೆ ಕರೆದ್ರೆ ಯಾರು ಬರ್ಲಿಲ್ಲ. ಕೊನೆಗೆ ಶಿಶ್ಮಗ ಮನಿ ದಿನಾಬ್ರು ಮನೆಗೆ ಎಡತಾಕಿ ಚಪ್ಪಲ ಸೌದದವನು. ಏನು ತಿಂಗಳಾತ ಕರೆದ್ರೆ ಬರ್ಲಿಕ್ಕೆ ಬಿಡೋರು, ಇದೊಂದು ಕಡಿ ಚಾನ್ಸ್ ಅಂತ ಹೇಳ್ಬಿಡೋದಂದ್ರು. ಹೆಂಗೂ ನಾವು ಊರ್ ಬಿಟ್ಟು ಹೋದವ್ರದೀವು, ನೀವೇನು ಬರ್ರಿ ಬೇಕಾದ್ರೆ ಬಿಡ್ರಿ, ಒಂದು ಮಾತು ನಮ್ಮ ಗುರುಗಳು ಹೇಳೋದ್ರು ಬರ್ರಿ ತಿಟ್ಟ ಕರೆದ್ ಬಿಡು, ಬಂದ್ರೆ ಬರ್ತಾರ ಬಿಟ್ರೆ ಬಿಡ್ತಾರ ಅಂತ ತಿಳ್ಕೊಂಡು ಶಿಶುಮಗ ಹೇಳಿ ಬರ್ತಾರೆ. ಬಂದು ನಸಿಕಿನಾಗ 5 ಗಂಟೆಗೆ ಎಲ್ಲರೂ ಸೇರಿ, ನೀವು ತಿಂಗಳ ತನ ಪ್ರವಚನ ಕೇಳಕ್ ಬಂದಿಲ್ಲತ್ತೇನು ಬ್ಯಾಸರಿಲ್ಲ, ನಮ್ಗೆ ಹೊಟ್ಟಿ ನೆತ್ತಿ ನೋಡ್ಕೊಂಡಿಲ್ಲ, ನನಗೇನು ನೋವಾಗಿಲ್ಲ, ನಮ್ಮ ಖರ್ಚಿಗೆ ವೆಚ್ಚಕ್ಕೆ ದುಡ್ಡು ಕೊಟ್ಟಿಲ್ಲತ್ತೂ ಬ್ಯಾಸರಾಗಿಲ್ಲ. ಒಂದು ಮಾತು ಹೇಳ್ತಾನೆ, ದಯವಿಟ್ಟು ಈ ಊರು ಬಿಟ್ಟು ಎಲ್ಲಿ ಹೋಗ್ಲಕ್ ಹೋಗ್ಬೇಡ್ರಿ, ಆದ್ರೆ ನಿಮ್ಗೆ ಸುಖ ಸಿಗುದಿಲ್ಲ, ಇದ ಊರಾಗಿಟ್ಟಿದ್ರೆ. ಗುರುಗಳು ಮುಂದೆ ಸಾಗಿಬಿಟ್ರು. ಶಿಶುಮಗ ಅವ್ರಿಗೆ ಚಿಂತೆ ಮಾಡ್ಕೊಂಡು ಹಿಂದೆ ಹೋಗ್ಬಿಟ್ಟ. ಗುರುಗಳಿಗೆ ನೋಡಿದ್ರೆ ಎಲ್ಲಿದ್ಯೋ ಅಂದ್ರು. ಅವ್ನ ದೂರ ಒಂದು ಅರ್ಧ ಕಿಲೋಮೀಟರ್ ನೋಡ್ಬೇಕು. ನಿನ್ ತಲೆಯಾಗ ಏನು ಸಂಶಯ ಬಂದತ್ ನನಗೆ ಗೊತ್ತೈತೆ ಅಂದ್ರ. ತಾಜ್ಪುರ್ ಮಂದಿ ಊರು ಬಿಡತ್ ಹೇಳಿನಿ, ಈ ಮಂದಿ ಊರು ಬಿಡಬೇಡ ಅಂತೇಳಿ. ಹೌದಲ್ಲ? ಹೌದ್ರಿ. ಮತ್ತ ಪಂಚ ಪಕ್ವಾನ್ ಅಡಿಗೆ ಕೊಟ್ಟು ದುಡ್ಡು ಕೊಟ್ರ ಎಲ್ಲಾ ಕೊಟ್ರ ಒಂದಿಗೆ ಊರು ಬಿಡತ್ ಹೇಳಿದ್ರೆ ಊರು ಬಿಡದಲ್ಲೋ. ತಾಜ್ಪುರದಂತ ಸದ್ಭಕ್ತರು ಪ್ರತಿಯೊಂದು ಹಳ್ಳಿಯಾಗಿತ್ತಂದ್ರ ಇಡೀ ಹಳ್ಳಿನ ಪುಣ್ಯಾತ್ಮರ ಸ್ವರ್ಗ ಆಗ್ತದ. ಅದಕ್ಕೆ ಆ ಮಂದಿ ಹೋಗಲಿರ್ತಕ್ಕಂಥ ಮತ್ತೆ ಇವರಿಗೆ ಇವ್ರು ಜಗತ್ ಹಾಳಿ ಹಸ್ತಾರ ತಿಳ್ಕೊಂಡು ಇವ್ರಿಗೆ ಇಲ್ಲ ಇರಂದೇನೆ ಹೇಳ್ತಾರೆ. ಅದಕ್ಕ ಅಂತ ಸದ್ಭಕ್ತನ ತುಂಬಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಧರ್ಮಗಳು, ಜಾತಿಗಳು, ಪಂಥಗಳು, ನಾನು ಇಷ್ಟೇ ನಿಮ್ಗೆ ಕಳಕಳಿಗೆ ಅಂತ ಹೇಳ್ತಾನು. ಜಾತಿ, ಮತ, ಪಂಥ, ಧರ್ಮ ಅಂತಕ್ಕಂಥ ಒಟ್ಟ ತರ್ಲಕ್ ಹೋಗ್ಬೇಡ. 70 ವರ್ಷ ಆಯ್ತು ನೀವು ಪ್ರವಚನ ಕೇಳಕತ್ತೀರಿ, ಸತ್ಸಂಗ ನಡೀತಿತ್ತು ಅಂದ ಬಳಕ ಇನ್ ಯಾವ ಕಾಲಕ್ಕೂ ಕೂಡ ಅದನ್ನ ನಿಮ್ಮಲ್ಲಿ ಬರಬಾರ್ದು. ಯಾವ ಕಾಲಕ್ಕೂ ನಾವೆಲ್ಲರೂ ತಾಜಪುರದವರು, ಪುಣ್ಯಾತ್ಮರ ಕನ್ನಡ ಮಾತೆ ಮಕ್ಕಳು, ಭಾರತಾಂಬೆಯ ಸುಪುತ್ರರು ಅಂತಕ್ಕಂಥ ಇವು 3 ಮಾತನ್ನು ಮಾತ್ರ ತಲೆಯೊಳಗಿಟ್ಟು ನಾವೆಲ್ಲ ಭಾರತೀಯರು ಅಂತಕ್ಕಂಥ ಕಲ್ಪನೆ ನಮಗೆ ಬಂತಂದ್ರ ಅದು ನಿಜವಾಗಿರ್ತಕ್ಕಂಥ ಜೀವನ ಆಗ್ತದೆ. ಯಾರು ಕೂಡ ಹೊಡೆದಾಡಕ್ ಹೋಗ್ಬೇಡ್ರಿ, ಯಾರು ಕೂಡ ಸರ್ಕಲ್ಗಳ ಸಲುವಾಗಿ ಜಗಳ ಮಾಡ್ಲಕ್ ಹೋಗ್ಬೇಡ್ರಿ, ಯಾರು ಕೂಡ ಸೀಮಿ ಸಲುವಾಗಿ ಜಗಳ ಮಾಡ್ಲಕ್ ಹೋಗ್ಬೇಡ್ರಿ. ಆ ಸೀಮಿ ಕಲ್ಲು ಅಲ್ಲೇ ಅದಾವ, ಸ್ಟೇಷನ್ ಹೋಗೋದತ್ತೆ, ದುಡ್ಡು ಕೊಡೋದತ್ತೆ, ಕೊಟ್ಟು ನಾವು ಒಂದ್ ದಿವ್ಸ ಕೈಲಾಸ ಕೈ ಕೊಟ್ಟು ಹೋಗಿ ಬಿಡೋದತ್ತೆ. ಮತ್ತ ಕಲ್ಲು ಅಲ್ಲಿ ಐತಿ, ಸೀಮೆ ಅಲ್ಲಿ ಐತಿ ಅಂತಕ್ಕಂಥದ್ದು ನಿಮ್ಮನ್ನೆಲ್ಲ ನೆನ್ಪಿಟ್ಕೊಂಡು ಬಂಧುಗಳೇ. ನಿರಂತರವಾಗಿರ್ತಕ್ಕಂಥ ಅನ್ನದಾಸವನ್ನ, ಜ್ಞಾನದಾಸವನ್ನ ಸಾಗರ ಪಾದಿಲ್ಲ. ಬಹುತೇಕ ಪುಣ್ಯಾತ್ಮ ನಿಮ್ಗೆ ಕುಂಡ್ರಾಕ ಜಾಗ ಇಲ್ಲಗಳು ಸಣ್ಣ ಕಾಣಕತ್ತೈತಿ. ಕುಂಡ್ರಾಕ್ ಜಾಗ ಇಲ್ಲ ನೋಡಿ. ಅಕಸ್ಮಾತ್ ಎಲ್ಲರೂ ಬೈಲಿಗೆ ಕೊಂಡುವಂತ ಜಾಗ ಇದ್ದದ್ರ ಈ ಜನರನ್ನು ನೋಡಿ ಪುಣ್ಯಾತ್ಮರ ಜನಸಾಗರ ಎಲ್ಲಿ ಐತಿ ಅಂತ ಕೇಳಿದ್ರ, ಇವತ್ತು ಏನಾದ್ರೂ ಕೈಲಾಸವನ್ನು ನೋಡ್ಬೇಕು ಅಂತ ಪರಮಾತ್ಮನಿಗ ಅಪೇಕ್ಷೆ ಆಗಿತ್ತಂದ್ರ ಆತ ಪುಣ್ಯಾತ್ಮ ಎಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ತಾಜ್ಪುರಕ್ಕೆ ಬರ್ಬೇಕು, ನೋಡ್ಬೇಕು ಪುಣ್ಯಾತ್ಮ. ಬರೇ ಹೆಣ್ಮಕ್ಳು ಭಾಂಡ್ಯ ತರ್ಲಕ್ಕ ರೊಕ್ಕಬಾಳ್ ಮಾಡಿಕೊಡ್ತಾರಂದ್ರ ಎಂತ ಭಕ್ತಿ ಇರ್ಬೇಕು ನಿಮ್ಮಲ್ಲಿ, ಎಂತ ಶ್ರದ್ಧೆ ಇರ್ಬೇಕು. ಅದಕ್ಕೆ ತಿಳ್ಕೊಂಡ್ರಿ ನೀವು. ನಾವು ಅಕಸ್ಮಾತ್ ಆ ಬ್ಯಾಂಕಿನಾಗ ಇಟ್ರೆ ನಮಗ್ ಹೊಳ್ಳಿ ಬರುದಿಲ್ಲ, ಲಕ್ಕಮ್ಮ ತಾಯಿ ಟ್ರೆಜರಿಯಾಗಿ ಇಟ್ಟಂದ್ರ ಏಜಲ್ಲಿ ಪರದಲ್ಲಿ ಸುಖ ಯಾವುದು ಧರ್ಮರತಿ ಅಂತ ಹೇಳ್ತಾರ. ಅಂತ ಟ್ರೆಜರಿ ಒಳಗೆ ನೀವು ಡೆಪಾಸಿಟ್ ಇಟ್ಟು ಬಿಟ್ಟಿರಿ, ನಿಮ್ಮ ಜನ್ಮಕ್ಕೆ ಎಂದೂ ಕೂಡ ಪುಣ್ಯಕ್ಕೆ ಕೊರತೆ ಬರುದಿಲ್ಲ. ಈ ತಾಜ್ಪುರ ಗ್ರಾಮಕ್ಕೆ ಎಂದೂ ಬಡತನ ಬರುದಿಲ್ಲ ಅಂತಕ್ಕಂಥ ಶಕ್ತಿಯಾದ ಪರಮಾತ್ಮ ಮಲ್ಲಿಕಾರ್ಜುನ ಆ ತಾಯಿ ನಿಮಗೆ ಕರುಣಿಸತಕ್ಕಂಥ ನಮಗೆ ನಿರಂತರವಾಗಿ ಸೇವೆ ಮಾಡಕ್ ಸರ್ವಳ ಆ 3 ಹುಡುಗರದ ಸರ್ವಳ ಹುಡುಗರು ಅವ್ರಿಗೆ ಎಂತ ಸೇವೆ ಮನೋಭಾವನೆ ಇರಬೇಕು. ಆ ಎಮ್ಮ ಕೇಳ ತಾಯಿ ನೀ ಅಡಿಗೆ ಮಾಡೋದು ಬಿಟ್ಟು ಒಂದಿಷ್ಟು ಅಲ್ಲಿ ಇದ್ದದ ದಾಸೋಗ ಅಂತ ಅಂದ್ಕೊಡ್ರೆ ನಮಗೆ ನಡೀತದ. ನೀವು ನಾಲ್ಕು ಮಾತು ಕೇಳಕ್ ಹೋರಿ ಅಂದ್ರ ಯಪ್ಪ ನಾಳೆ ನಮ್ಮ ಮನೆಗೆ ಬರ್ತೀರಿ, ನಿಮಗೆ ಮೊದಲ ನಿಮ್ಮನ್ನು ಹೊಟ್ಟಿ ತನಿಸಿ ಆಮೇಲೆ ನಾವು ನೋಡಿ ಕೇಳ್ತಕ್ಕಂಥದ್ದು ಎಂತ ನಿಮ್ಮಲ್ಲಿ ಸಂಸ್ಕಾರ ಪುಣ್ಯಾತ್ಮರೆ. ಬರೇ ನಿಮ್ಗೊಂದು ಸುದ್ದಿ ಅವ್ರಿಗೆ ಕಿವಿಗೆ ಶಬ್ದ ಬಡಕ್ಕೆ ಓಡಾಡಿ ಬರ್ತಿರ್ತಾರೆ. ಇದು ಪುಣ್ಯಾತ್ಮರ ಸಂಸ್ಕಾರ. ಅಂತ ಸಂಸ್ಕಾರ ಸಂಸ್ಕೃತಿಯನ್ನ ತುಂಬಿಕೊಂಡಿರ್ತಕ್ಕಂಥ ಈ ತಾಜ್ಪುರ ಗ್ರಾಮಕ್ಕೆ ತಾಯಿ ಲಕ್ಕಮ್ಮ ತಾಯಿ, ಮಲ್ಲಿಕಾರ್ಜುನರು, ಬಸವೇಶ್ವರರು, ವೀರೇಶ್ವರ ಮಗು ಸಿದ್ದೇಶ್ವರರು, ಆಂಜನೇಯ ಸ್ವಾಮಿ ಸದಾಕಾಲ ಈ ಊರಿಗೆ ಸುಖ, ಶಾಂತಿ, ನೆಮ್ಮದಿ, ಮಳಿ ಬೆಳೆಯನ್ನ ಕೊಟ್ಟು ಎಲ್ಲ ಜನರು ಒಂದು ಮನಸ್ಸಿನಿಂದ ಬದುಕ್ತಕ್ಕಂಥ ಸದ್ಬುದ್ಧಿಯನ್ನ ಆ ತಾಯಿ ನಿಮ್ಮೆಲ್ಲರಿಗೂ ಕರುಣಿಸಿ ತಿಳ್ಕೊಂಡು ಹಾರೈಸಿ ನನಗೆ ಇಲ್ಲಿ ತನಕ ಮಾತನಾಡಕ್ಕೆ ಅವಕಾಶ ಕೊಟ್ಟು ಬಹುತೇಕ ದೇವ್ರ ತಾಸಕ್ಕೆ ಬಂದೈತಿ. ಏನೋ ಮುಂದೆ ನಿಮ್ಮ ಕಾರ್ಯಗಳು ಮಾಡೋದು ನಿಮಗೆಲ್ಲ ಶುಭವಾಗಲಿ ತಿಳ್ಕೊಂಡು ಹಾರೈಸಿ ಬಹುತೇಕ ವಿಶೇಷವಾಗಿ ನಿಮ್ಮ ತೆಕೋಟ ಗ್ರಾಮದಲ್ಲಿ ಬಂದಿರತಕ್ಕಂಥ ದೊಡ್ಡ ಮನೆತನದ ದೇಸಾವರು ಕೂಡ
ಅತ್ಯಂತ ಶ್ರದ್ಧೆ ವಿಶ್ವಾಸ ಇಟ್ಕೊಂಡು ಈ ಕಾರ್ಯಕ್ರಮ ಬಂದ ಅವರಿಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಾಬಣ್ಣ ಅವರಿಗೆ ಹೊರವಾಡದಿಂದ ಬಂದಿರತಕ್ಕಂಥವ್ರು ನಿಮ್ಗೆಲ್ಲರಿಗೂ ಕೂಡ ಎಂತ ಕೇಳ್ತಕ್ಕಂಥ ಸೌಭಾಗ್ಯ ಪದೇ ಪದೇ ದೊರೀಲಿ. ನಾನು ಮತ್ತೆ ಈ ಊರಿಗೆ ಬಂದು ಈ ನಾಡಿಗೆ ಈ ವಿಜಯಪುರ ಶರಣರ ನಾಡಿಗೆ ಬಂದು ಈ ಪ್ರವಚನ ಜ್ಞಾನದಾಸವನ್ನು ಮಾಡ್ತಕ್ಕಂಥ ಅವಕಾಶ ಮತ್ತೆ ದೇವರು ನಮಗೂ ಕರುಣಿಸಲಿಕ್ಕೆ ಹಾರೈಸಿ ತಮಗೆಲ್ಲ ಶುಭ ಕೋರಿ ನಾನು ಇವತ್ತಿನ ಮಾತಾಡ್ತೇನೆ.